ರಾಜ್ಯ ರಾಜಕಾರಣದಲ್ಲಿ ಮೊದಲಿಗೆ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸಿಎಂ ಸಿದ್ದರಾಮಯ್ಯ ಬಣದ ಬೇಡಿಕೆ ಶೀಘ್ರದಲ್ಲೇ ಈಡೇರಿಸುತ್ತಾ ಹೈಕಮಾಂಡ್ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಅದಕ್ಕೆ ತಕ್ಕನಾದ ಕೆಲವೊಂದು ಬೆಳವಣಿಗೆಗಳು ನಡೀತಾ ಇವೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಕುರಿತಾಗಿ ಮುಹೂರ್ತ ಫಿಕ್ಸ್ ಆಯ್ತಾ? ರಾಜ್ಯ ಕಾಂಗ್ರೆಸ್ನಲ್ಲೂ ಒನ್ ಮ್ಯಾನ್ ಒನ್ ಪೋಸ್ಟ್ ಸೂತ್ರ. ಶೀಘ್ರದಲ್ಲೇ ಬದಲಾವಣೆ ಆಗ್ತಾರಾ? ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬದಲಿಸುತ್ತಾ ಕಾಂಗ್ರೆಸ್ ಹೈಕಮಾಂಡ್. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸುಳಿವು ಕೊಟ್ರ ಮಲ್ಲಿಕಾರ್ಜುನ ಖರ್ಗೆ. ಒಡಿಶಾದ ಉದಾಹರಣೆ ತಗೊಂಡು ಮಲ್ಲಿಕಾರ್ಜುನ ಖರ್ಗೆ ಮಾತಾಡಿದ್ದಾರೆ. ಒಡಿಶಾದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಮಾಡಿದ್ದೀವಿ. ಒಡಿಶಾದಲ್ಲಿ ಹಿಂದುಳಿದ ವರ್ಗದವರು ಅಧ್ಯಕ್ಷರಾಗಿದ್ದಾರೆ. ಉಳಿದ ರಾಜ್ಯದಲ್ಲೂ ಕೆಲವೇ ದಿನಗಳಲ್ಲಿ ಬದಲಾವಣೆಯಾಗುತ್ತೆ ಅಂದಿದ್ದಾರೆ. ನಾವು ಒಂದೊಂದು ರಾಜ್ಯಗಳಲ್ಲಿ ಬದಲಾವಣೆ ಮಾಡ್ತಾ ಇದ್ದೀವಿ. 8 ದಿನಗಳಲ್ಲೂ ಎಲ್ಲಾ ಬದಲಾವಣೆ ಮುಗಿಯುತ್ತೆ ಅಂತ ಖರ್ಗೆ ಹೇಳಿದ್ದಾರೆ. ಹಾಗಾದ್ರೆ ಖರ್ಗೆ ತಮ್ಮ ಮಾತಿನ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯ ಸುಳಿವು ಕೊಡ್ತಾ ಇದ್ದಾರಾ? ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾದ್ರೂ ಏನು ಕೇಳಿಸ್ಕೊಳ್ಳಿ. ಒರಿಸ್ಸಾ ಮಾಡಿದ್ದೀನಿ, ಬಂದಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಒಬ್ಬರು ಅಧ್ಯಕ್ಷ ಮಾಡಿದ್ದೇವೆ, ಬಂದು ಈಗ 3-4 ಮಾಡಿದ್ದೇವೆ. ಬಾಕಿ ಒಂದು ಆಗ್ತವೆ. ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ಕರ್ನಾಟಕದ ಏನು ಮಾಡಿದೆ ನಾವು ಯಾವ್ಯಾವ ಒಂದು ಆಗಿ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸು ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-8 ದಿವಸನಾಗ ಮಾಡಿ. ಡಿಕೆಶಿ ಬದಲಾವಣೆಯಾದ್ರೆ ಯಾರಾಗ್ತಾರೆ ಕೆಪಿಸಿಸಿ ಅಧ್ಯಕ್ಷ ಅನ್ನೋದು ಪ್ರಶ್ನೆ. ಅದರ ಜೊತೆಗೆ ಮತ್ತೊಂದು ಪ್ರಶ್ನೆ, ಡಿಕೆ ಶಿವಕುಮಾರ್ ಅಷ್ಟು ಸುಲಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತಾರಾ? ಡಿಕೆಶಿ ಬದಲಾದ್ರೆ ಸಿದ್ದು ಬಣಕ್ಕೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸಿಗುತ್ತಾ? ಜಾತಿ ಆಧಾರದ ಮೇಲೆ ಅಧ್ಯಕ್ಷ ಸ್ಥಾನಕ್ಕಾಗಿ ಕಾಂಗ್ರೆಸ್ನಲ್ಲಿ ಫೈಟ್ ಇರುತ್ತೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾದ್ರೆ ರೇಸ್ನಲ್ಲಿ 6 ಜನ ನಾಯಕರಿದ್ದಾರೆ. ಅದರಲ್ಲಿ ಸಿದ್ದು ಬಣನೂ ಇದ್ದಾರೆ, ಡಿಕೆ ಶಿವಕುಮಾರ್ ಬಣನೂ ಇದ್ದಾರೆ, ಖರ್ಗೆ ಬಣದಲ್ಲಿರೋ ಆಕಾಂಕ್ಷಿಗಳು ಇದ್ದಾರೆ. ಹಾಗಾದ್ರೆ ಯಾರು ಆಕಾಂಕ್ಷಿಗಳಿದ್ದಾರೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವೀಗ ನೋಡೋರಿದ್ದೀರಿ. ಜಾರಕಿಹೊಳಿ ಮತ್ತು ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಮತ್ತು ಕೆಎನ್ ರಾಜಣ್ಣ ಸಿದ್ದರಾಮಯ್ಯ ಅವರ ಬಣದಿಂದ ಮೇಲಿಂದ ಮೇಲೆ ಡಿಕೆಶಿ ವಿರುದ್ಧದ ಹೇಳಿಕೆಗಳನ್ನ ನೀಡುತ್ತಾ ಇರೋ ಇಬ್ಬರು ನಾಯಕರು. ಎಂಬಿ ಪಾಟೀಲರು ರೇಸ್ನಲ್ಲಿದ್ದಾರೆ ಮತ್ತು ಈಶ್ವರ್ ಖಂಡ್ರೆ ಕೂಡ ರೇಸ್ನಲ್ಲಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಸೇರಿದ ನಾಯಕರು, ಸಚಿವರು. ಇದರ ಜೊತೆಗೆ ಶರಣಪ್ರಕಾಶ್ ಪಾಟೀಲ್ ಕೂಡ ರೇಸ್ನಲ್ಲಿದ್ದಾರೆ. ಮತ್ತೊಂದು ಹೆಸರು ಡಿಕೆ ಸುರೇಶ್. ಯಾರಾಗ್ತಾರೆ ಕೆಪಿಸಿಸಿ ಅಧ್ಯಕ್ಷ? ಡಿಕೆ ಶಿವಕುಮಾರ್ ಬಿಟ್ಟು ಕೊಟ್ರೆ ಮೂರು ಪ್ರಬಲ ಸಮುದಾಯದ ನಾಯಕರು ರೇಸ್ನಲ್ಲಿದ್ದಾರೆ. ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದ ನಾಯಕರು, ಮತ್ತೊಂದು ಕಡೆ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ ಮತ್ತು ಶರಣಪ್ರಕಾಶ್ ಪಾಟೀಲ್, ಹಾಗೂ ಒಕ್ಕಲಿಗ ಸಮುದಾಯದಿಂದ ಡಿಕೆ ಸುರೇಶ್. ಜಾತಿ ಲೆಕ್ಕಾಚಾರ ಮತ್ತು ಪವರ್ ಲೆಕ್ಕಾಚಾರ. ಇನ್ನು ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆಯ ಸುಳಿವು ಕೊಟ್ರಲ್ಲ ಮಲ್ಲಿಕಾರ್ಜುನ ಖರ್ಗೆ, ಇದರ ಬಗ್ಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಖರ್ಗೆ ಅವರು ಹೇಳಿದಾರಲ್ಲ, ಅಲ್ಲಿಗೆ ಮುಗೀತು. ಸಿಎಂ ಡಿಸಿಎಂ ಇದ್ದಾರೆ, ಅವರೇ ಕರೆದು ಕೇಳ್ತಾರೆ ಯಾರಿಗೆ ಅಧ್ಯಕ್ಷ ಗಾದಿ ಕೊಡಬೇಕು ಅಂತ ಚರ್ಚೆ ಆಗಬೇಕು ಅಂದಿದ್ದಾರೆ.
ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿಕೆ ಬಗ್ಗೆ ಗೊತ್ತಿಲ್ಲ ಅಂತ ಮತ್ತೊಂದು ಕಡೆ ಡಿಸಿಎಂ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ಖರ್ಗೆ ಸಾಹೇಬ್ರು ಹೇಳಿದಾರಲ್ಲ ಅಲ್ಲಿಗೆ ಮುಗೀತು ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ನನಗೆ ಗೊತ್ತಿಲ್ಲ ಅಂದಿದ್ದಾರೆ. ಬಾಲಕೃಷ್ಣ ಇದರ ಬಗ್ಗೆ ಪ್ರತಿಕ್ರಿಯಿಸಿದ್ದು, ಖರ್ಗೆ ಹೇಳಿಕೆಗೆ ಬಾಲಕೃಷ್ಣ ಅವರು ಕೂಡ ಪ್ರತಿಕ್ರಿಯಿಸಿದ್ದು, ಬದಲಾವಣೆ ಜಗದ ನಿಯಮ, ಆದ್ರೆ ನಾಳೆನೇ ಆಗಲ್ಲ ಅಂದಿದ್ದಾರೆ. ಯಾವ ಯಾವ ನಾಯಕರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡಿ. ಖರ್ಗೆ 8 ದಿನದಲ್ಲಿ ಎಲ್ಲ ಚೇಂಜ್ ಮಾಡೋದು, ಹೊಸ ನೇಮಕ ಆಗೋದು ಎಲ್ಲ 8 ದಿನದಲ್ಲಿ ಮುಗಿಸ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಚರ್ಚೆ ನಡೆದಿದೆಯಾ ಅಂತ ಪ್ರಶ್ನೆ ಇಲ್ಲ ನಮಗೆ ಗೊತ್ತಿಲ್ಲ. ಅದೇನು CM ಅಧ್ಯಕ್ಷ ಹತ್ತಲ್ಲಿ ಏನಾರ ಇರ್ಬೋದು. ನಮ್ಮಂತಲ್ಲಿ ಅದು ಚರ್ಚೆ ಮಾಡೋ ಪ್ರಶ್ನೆ ಬರೋದಿಲ್ಲ. ಈಗ ನಮ್ಮಂತಲ್ಲಿ ಅಧ್ಯಕ್ಷ ಬದಲಾವಣೆ ಚರ್ಚೆ ಮಾಡೋ ಪ್ರಶ್ನೆ ಬರೋದಿಲ್ಲ. ಏನಿದ್ರು ಅಲ್ಲೇ ಆ ಮಟ್ಟದಲ್ಲಿ ಆಗ್ತದೆ. ಇಲ್ಲ, ಅಧ್ಯಕ್ಷ ಬಗ್ಗೆ ಚರ್ಚೆ ಯಾವುದೂ ಆಗಿಲ್ಲ. ನಾವು ಕೂಡ ಹೇಳಲಿಕ್ಕೆ ಯಾವುದೂ ಹೋಗಿಲ್ಲ. ಬಂದಾಗ ಚರ್ಚೆ ಮಾಡೋಣ. ಅವಕಾಶ ಸಂದರ್ಭ ಬಂದಾಗ ಚರ್ಚೆ ಮಾಡೋಣ. ಈಗ ಯಾರಿಗಂತ ಹೇಳ್ಬೇಕು, ನಾವು OBC ಮಾಡಿ, SC ಮಾಡಿ, ST ಮಾಡಂತ ಸಂದರ್ಭ ಬಂದಾಗ ಕರಿಬೇಕು, ಚರ್ಚೆ ಮಾಡಬೇಕು. ಆವಾಗ ಅದ್ರ ಬಗ್ಗೆ ಅಭಿಪ್ರಾಯ ಕೇಳಿದ್ರೆ ಹೇಳ್ತೀವಿ. ಮತ್ತು ಈಗೇನು ಇಲ್ಲದೆ ನಾವು ಯಾರಿಗೆ ಹೇಳಿದ್ರೆ ಈಗ ಅಭಿಪ್ರಾಯ ಹೋಗಿ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಕಲಬುರಗಿಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಕಲಬುರಗಿಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ. ಎಲ್ಲ ಪಕ್ಷದಲ್ಲೂ ಕೂಡ ಸಮಾಧಾನ ಅಸಮಾಧಾನ ಇದ್ದಂಥದ್ದೇ. ಅದ್ರ ಕಾಂಗ್ರೆಸ್ ಏನು ಹೊರತಾಗಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತವೆ. ಅದನ್ನು ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ಶಕ್ತಿಯುತವಾದಂಥ ಹೈಕಮಾಂಡ್ ಇದೆ. ಸತೀಶ್ ಜಾರಕಿಹೊಳಿ ಅವರು ಏನಾದರೂ ಅಧ್ಯಕ್ಷರು ಬದಲಾವಣೆ ಆಗಬೇಕು ಅಂತ ಎಲ್ಲರೂ ಪ್ರಸ್ತಾಪ ಮಾಡಿದಾರಾ? ಸೂಕ್ತ ಸಮಯ ಬಂದಾಗ ಬದಲಾವಣೆ ಆಗ್ತಾರೆ ಅಂತ ಹೇಳ್ತಾನೆ ಇರ್ತಾರೆ. ಸೂಕ್ತ ಸಮಯ ಬಂದಾಗ ಹಾಗೆ ಆಗ್ಬೇಕಲ್ವಾ? ಸೂಕ್ತ ಸಮಯ ಬಂದಾಗ ಆಯ್ತದೆ. ಈಗಲೇ ಆಗ್ಲೇಬೇಕು ಅಂತ ಹೇಳೋರ? ಬದಲಾವಣೆ ಜಗದ ನಿಯಮ, ಅದರಂತೆ ಬದಲಾವಣೆಗಳು ಆಗ್ತವೆ. ನಾಳೆನೇ ಆಗಬೇಕು ಅಂತ ಏನು ಹೇಳಿಲ್ವಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನನ್ನ ಜೊತೆ ಹಂಚಿಕೊಳ್ಳೋದಕ್ಕೆ ಮಾರುತೇಶ್ ನಮ್ಮ ರಿಪೋರ್ಟರ್ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಮಾರುತೇಶ್, ಎಐಸಿಸಿ ಅಧ್ಯಕ್ಷರೇ ಬದಲಾವಣೆ ಬಗ್ಗೆ ಮಾತನಾಡ್ತಾ ಇರೋದು, ಸದ್ಯಕ್ಕೆ ಒಳಗಡೆ ಬಹಳಷ್ಟು ದೊಡ್ಡ ದೊಡ್ಡ ಬೆಳವಣಿಗೆ ನಡೀತಾ ಇದೆ ಅನ್ನೋದಂತೂ ಸ್ಪಷ್ಟಪಡಿಸ್ತಾ ಇದೆ. ಭಾವನಾ, ನಿಜ. ಯಾಕೆಂದ್ರೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಆದಾಗ 2025ನೇ ವರ್ಷವನ್ನ ಪಕ್ಷ ಸಂಘಟನೆಯ ವರ್ಷ ಅಂತೇಳಿ CWCಯಲ್ಲಿ ಘೋಷಣೆ ಮಾಡಲಾಗಿತ್ತು. ಈ ಹಿಂದೆ ಉದಯಪುರದಲ್ಲಿ ಆದಂಥ ನಿರ್ಣಯಗಳು ಇರ್ಬೋದು, ಅದನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ 2025ರಲ್ಲಿ ಉದಯಪುರದ ರೆಸೊಲ್ಯೂಷನ್ಗಳನ್ನು ಕೂಡ ನಾವು ಸಂಪೂರ್ಣವಾಗಿ ಜಾರಿಗೊಳಿಸ್ತೀವಿ, ಜೊತೆಗೆ ಈ ವರ್ಷವನ್ನ ಪಕ್ಷ ಸಂಘಟನೆಯ ವರ್ಷ ಅಂತೇಳಿ ನಾವು ಘೋಷಣೆ ಮಾಡ್ತೀವಿ ಅಂತೇಳಿ ಖುದ್ದು AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ರು. ಹೀಗಾಗಿ ಈ ಬದಲಾವಣೆಗಳು ಎಲ್ಲವೂ ಕೂಡ ಈ CWC ತೀರ್ಮಾನದಂತೆ ಆಗ್ತಾ ಇದೆ ಅನ್ನೋದಂತೂ ಬಹಳ ಸ್ಪಷ್ಟ. ಈಗ ಖರ್ಗೆ ಅವರು ಹೇಳಿರೋ ಪ್ರಕಾರ ಎಲ್ಲವೂ ಮಾಡ್ತೀವಿ, 8 ದಿನದ ಒಳಗೆ ಎಲ್ಲವೂ ಕೂಡ ಬದಲಾವಣೆಗಳನ್ನ ಮಾಡಿ ಮುಗಿಸ್ತೀವಿ. ಒಡಿಸ್ಸಾದ ಮುಗಿದಿದೆ, ನಾಳೆ ನಾಡಿದ್ದು 2-3 ರಾಜ್ಯಗಳದ್ದು ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. KPCCದು ಏನಾಗುತ್ತೆ ಅನ್ನುವಂಥ ಪ್ರಶ್ನೆಗಳೇ ಇರೋದು. ಯಾಕಂದ್ರೆ DK ಶಿವಕುಮಾರ್ ಅಷ್ಟು ಸುಲಭವಾಗಿ KPCC ಅಧ್ಯಕ್ಷ ಸ್ಥಾನವನ್ನ ಬಿಡೋದಕ್ಕೆ ರೆಡಿ ಇಲ್ಲ. KPCC ಅಧ್ಯಕ್ಷ ಸ್ಥಾನವನ್ನ ಬಿಟ್ರೆ ಮುಂದೇನು ಅನ್ನುವಂಥ ಪ್ರಶ್ನೆ ಕೂಡ ಅವರ ಮುಂದೆ ಇದೆ. ಅಂದ್ರೆ ಅವರ ಮನಸ್ಸಿನಲ್ಲಿ ಇರುವಂತದ್ದು 2.5 ವರ್ಷದ ತನಕ, ಅಂದ್ರೆ ಈ ಸರ್ಕಾರದ ಅವಧಿ 2.5 ವರ್ಷದ ತನಕ ಮುಂದುವರೆದು ಆನಂತರ ಅಧಿಕಾರದ ಹಸ್ತಾಂತರದ ಆದ್ರೆ CM ಆಗಬೇಕು ಅನ್ನುವಂತಹ ಪ್ಲಾನ್ DK ಶಿವಕುಮಾರ್ ಅವರ ಬಳಿ ಇದೆ. ಹೀಗಾಗಿನೇ ಅವರು ಹೈಕಮಾಂಡ್ ಹಂತದಲ್ಲಿ ಹೈಕಮಾಂಡ್ ಸೂಚಿಸಿದಂತಹ ಎಲ್ಲ ಕಾರ್ಯಗಳನ್ನು ಕೂಡ ಯಶಸ್ವಿಯಾಗಿ ಮಾಡುವಂಥದ್ದು ಮತ್ತು ಹೈಕಮಾಂಡ್ ಹೇಳಿದ್ದಂಥದ್ದನ್ನ ತಲೆ ಮೇಲೆ ಹೊತ್ತು DK ಶಿವಕುಮಾರ್ ಮಾಡ್ತಾ ಇರೋದರ ಉದ್ದೇಶ ಕೂಡ ಅದೇ ಇದೆ. ಆದರೆ ಈಗ ದೆಹಲಿ ಚುನಾವಣೆ, ಮಹಾರಾಷ್ಟ್ರ ಚುನಾವಣೆ, ಹರಿಯಾಣದಲ್ಲಿ ಸೋತಿರುವಂತಹ ಪರಿಣಾಮ, ಈ ಎಲ್ಲ ಚುನಾವಣೆಗಳ ಫಲಿತಾಂಶದಿಂದ ಸಹಜವಾಗಿ ರಾಹುಲ್ ಗಾಂಧಿ ಬೇಸರವನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಹೈಕಮಾಂಡ್ನ ಜೊತೆ ನಿಕಟ ಸಂಪರ್ಕ ಇರ್ತಕ್ಕಂಥ ಕಾಂಗ್ರೆಸ್ನ ರಾಜ್ಯ ನಾಯಕರು ಹೇಳ್ತಾ ಇರುವಂತ ಮಾತು ಭಾವನಾ. ಹೀಗಾಗಿ ಎಷ್ಟು ದಿನಗಳ ಕಾಲ ಇದೇ ರೀತಿ ಒಂದೇ ಹುದ್ದೆ ಅಂದ್ರೆ ಸಾಕಷ್ಟು ವರ್ಷಗಳ ಅಧ್ಯಕ್ಷರಾಗಿರ್ತಕ್ಕಂಥವರನ್ನ ಮುಂದುವರಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಚರ್ಚೆಗಳು ಬಂದಿದ್ದಾವೆ. ಮತ್ತು ಬ್ಲಾಕ್ನಿಂದ ಹಿಡಿದು ಜಿಲ್ಲಾಧ್ಯಕ್ಷರ ಸ್ಥಾನ ತನಕ ಒಂದಷ್ಟು ಬದಲಾವಣೆಗಳು ಮಾಡಬೇಕು ಅನ್ನುವಂಥ ಚರ್ಚೆಗಳು ಬಂದಿದ್ದಾವೆ. ಆ ಎಲ್ಲ ಕಾರಣಗಳಿಂದಾಗಿ ಈ ಬದಲಾವಣೆ ಪ್ರಕ್ರಿಯೆಗಳು ಶುರುವಾಗಿದ್ದಾವೆ.
ಹೀಗಾಗಿ ಹೈಕಮಾಂಡ್ ಹಂತದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವನ್ನ ಬದಲಾಯಿಸಬೇಕು ಅನ್ನುವಂತಹ ಇಂಗಿತ ಅಂತೂ ನಿಶ್ಚಿತವಾಗಿಯೂ ಇದೆ. ಸಾಕಷ್ಟು ಜನ ಸಚಿವರುಗಳು ಕೂಡ ಆಪ್ತವಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಕೆಲ ಮಾತುಗಳನ್ನು ಹೇಳಿದ್ರು. ಈ ರೀತಿ ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ರೆಡಿ ಇದೆ, ಅದು ಯಾವ ಸಂದರ್ಭ ಅಂತೇಳಿ. ಜುಲೈಗೆ ಡಿ.ಕೆ. ಶಿವಕುಮಾರ್ ಅಧಿಕಾರ ವಹಿಸಿಕೊಂಡು 5 ವರ್ಷ ಆಗುತ್ತೆ. 5 ವರ್ಷದ ನಂತರ ಕೂಡ ಅವರನ್ನ ಮುಂದುವರಿಸೋದು ಸೂಕ್ತ ಅಲ್ಲ. ಯಾಕಂದ್ರೆ ಹೈಕಮಾಂಡ್ ಮೇಲೆ ಇನ್ನಷ್ಟು ಒತ್ತಡ ಆಗ್ಬಹುದು. ಈಗಾಗಲೇ ಸಿದ್ದರಾಮಯ್ಯನವರ ಬಣದಲ್ಲಿರ್ತಕ್ಕಂಥ ಸಚಿವರು ಬಹಿರಂಗವಾಗಿ ಹೇಳಿದ್ದಾರೆ, ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅಂತ ಹೇಳಿದ್ದಾರೆ. ಸತೀಶ್ ಜಾರಕಿಹೊಳಿ ನಿನ್ನೆ ಭೇಟಿಯಾದ ಸಂದರ್ಭದಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇವತ್ತು ರಾಜಣ್ಣ ಕೂಡ ದೆಹಲಿಯಲ್ಲಿದ್ದಾರೆ, ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಒಂದ್ ಕಡೆ ಒತ್ತಡ ಜಾಸ್ತಿ ಆಗ್ತಾ ಇದೆ, ಇನ್ನೊಂದ್ ಕಡೆ ಇವರು ಸುದೀರ್ಘ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ಜೊತೆಗೆ ಸರ್ಕಾರದಲ್ಲಿ DCM 2 ಪವರ್ಫುಲ್ ಖಾತೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ. ಇದು ಬೇರೆ ನಾಯಕರುಗಳನ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನುವ ಕಾರಣಕ್ಕಾಗಿ ಅವರನ್ನ ಬದಲಾವಣೆ ಮಾಡಬೇಕು ಅನ್ನೋದು ಬಹಳ ಒತ್ತಡ ಇದೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ಯಾರಾಗ್ತಾರೆ ಅನ್ನುವಂತ ಪ್ರಶ್ನೆ ಇದೆ. ಬದಲಾವಣೆ ಆಗೋದಂತೂ ನಿಶ್ಚಿತ ಅನ್ನುವಂತ ಚರ್ಚೆ ಕಾಂಗ್ರೆಸ್ನಲ್ಲಿ ಇದೆ. ಭಾವನಾ. ರೈಟ್ ಮಾರುತೇಶ್. ಪ್ರಶಾಂತ್, ಬದಲಾವಣೆ ಆಗೋದಂತೂ ನಿಶ್ಚಿತ ಅಂತ ಮಾರುತೇಶ್ ಹೇಳ್ತಾ ಇದ್ದಾರೆ. ಆದರೆ ಅದು DK ಒಪ್ಪಿದ್ರೆ DK ಯಾಕೆ ಒಪ್ಪುತ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಇದೆ. ಕಳೆದ 2-3 ತಿಂಗಳ ಬೆಳವಣಿಗೆಗಳನ್ನು ಗಮನಿಸಿದಾಗ ದಿಲ್ಲಿ ಹೈಕಮಾಂಡ್ DK ಶಿವಕುಮಾರ್ ಏನು ಹೇಳ್ತಾರೋ ಅದನ್ನು ಚಾಚು ತಪ್ಪದೆ ಪಾಲಿಸ್ತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹಾಸನದ ಸಮಾವೇಶದ ವಿಷಯ ಇರ್ಬೋದು, ಜಾತಿ ಗಣತಿಯ ಪ್ರಶ್ನೆ ಬಂದಾಗ ಇರ್ಬೋದು, ಜಿ ಪರಮೇಶ್ವರ್ ಮನೆಯಲ್ಲಿ ನಡೀತಾ ಇರ್ತಕ್ಕಂಥ ದಲಿತ ಶಾಸಕರ ಸಭೆಯನ್ನು ರದ್ದುಗೊಳಿಸಿದ್ದರ ಬಗ್ಗೆ ಇರ್ಬೋದು, ಯಾವಾಗ DK ಶಿವಕುಮಾರ್ ಹೈಕಮಾಂಡ್ಗೆ ಹೋಗಿ ದೂರನ್ನು ಕೊಟ್ಟಿದ್ದಾರೆ, ಹೈಕಮಾಂಡ್ ಸ್ವಿಫ್ಟ್ ಆಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದನ್ನು ಕಳೆದ 2-3 ತಿಂಗಳಲ್ಲಿ ನೋಡಿದ್ದೀವಿ. ಹೀಗಾಗಿ ಮೇಲ್ನೋಟಕ್ಕೆ DK ಶಿವಕುಮಾರ್ ಅವರ ಒಂದು ಒಪ್ಪಿಗೆ ಇಲ್ಲದೆ ಏಕಪಕ್ಷೀಯವಾಗಿ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಹೇಳಿದರು ಅನ್ನುವ ಕಾರಣಕ್ಕೋಸ್ಕರ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಥವಾ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ DK ಶಿವಕುಮಾರ್ ಯಾವುದೇ ವಿಪರೀತ ಕ್ರಮಕ್ಕೆ ಹೋಗ್ತಕ್ಕಂಥ ಒಬ್ಬ ರಾಜಕಾರಣಿ. ಆ ಕಾರಣದಿಂದ ಇಲ್ಲ ಅವರಿಂದ KPCC ಅಧ್ಯಕ್ಷ ಸ್ಥಾನವನ್ನು 2 ನಿರ್ಣಯ ತೆಗೆದುಕೊಳ್ಬೇಕಾಗತ್ತೆ. ಒಂದು, DK ಶಿವಕುಮಾರನ್ನು KPCC ಅಧ್ಯಕ್ಷ ಸ್ಥಾನದಿಂದ ತೆಗೆಯೋದು. 2ನೇ ನಿರ್ಣಯ, ಆ ಸ್ಥಾನಕ್ಕೆ ಯಾರನ್ನು ತರ್ತೀರಿ ಅನ್ನೋದು. ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾರನ್ನು ತರ್ತೀರಿ ಅನ್ನೋ ಡಿಸೈಡ್ ಮಾಡದೆ DK ಶಿವಕುಮಾರನ್ನು ಏಕಪಕ್ಷೀಯವಾಗಿ KPCC ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಲಿಕ್ಕೆ ಸಾಧ್ಯ ಆಗೋಲ್ಲ. DK ಶಿವಕುಮಾರ್ ಇಸ್ ಪೊಲಿಟಿಕಲಿ ಪವರ್ಫುಲ್ ಇನ್ ಕರ್ನಾಟಕ ಕಾಂಗ್ರೆಸ್, ನಾಟ್ ಬಿಕಾಸ್ ಹಿ ಇಸ್ ಅ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ದ್ಯಾಟ್ ಈಸ್ ಬಿಕಾಸ್ ಹಿ ಇಸ್ KPCC ಪ್ರೆಸಿಡೆಂಟ್. ಯಾಕಂದರೆ KPCC ಅಧ್ಯಕ್ಷ ಸ್ಥಾನಕ್ಕೆ ಏನು ಅಧಿಕಾರಗಳಿವೆ, ಶಾಸಕರನ್ನು ಸೆಳೀತಕ್ಕಂಥ ಒಂದು ಸಾಮರ್ಥ್ಯ ಅದರಿಂದ ಬರುತ್ತೆ. ಅದನ್ನು DK ಶಿವಕುಮಾರ್ ಈ ಹಂತದಲ್ಲಿ ಕಳೆದುಕೊಳ್ತಾರೆ ಅಂತ ಅನಿಸಲ್ಲ. ಹೈಕಮಾಂಡ್ ಕೂಡ ಈಗ ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಕಲಬುರಗಿಯಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ, ಅದು ನೇರವಾಗಿ ಅದರಲ್ಲೆಲ್ಲೂ ಕರ್ನಾಟಕದ ವಿಷಯವನ್ನು ಪ್ರಸ್ತಾಪಿಸಿಲ್ಲ. ಈಗ BJPಯಲ್ಲೇ ನಾವು ನೋಡಿದರೆ ಬಹುತೇಕ ರಾಜ್ಯಾಧ್ಯಕ್ಷರ ಬದಲಾವಣೆಗಳು ನಡೀತಾ ಇವೆ. ಆದರೆ ಕರ್ನಾಟಕದ BJP ಅಧ್ಯಕ್ಷರ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು BJP ಹೈಕಮಾಂಡ್ ಎಲ್ಲೂ ಹೇಳ್ತಾ ಇಲ್ಲ. ಹಾಗೆಯೇ ಕಾಂಗ್ರೆಸ್ನಲ್ಲೂ ಕೂಡ ಈಗ ಒಡಿಸ್ಸಾದ ಅಧ್ಯಕ್ಷರ ನೇಮಕ ಆಯಿತು. ಇವತ್ತು ಒಡಿಸ್ಸಾದಲ್ಲಿ 6-8 ತಿಂಗಳ ಹಿಂದೆ ಚುನಾವಣೆಯನ್ನು ಕಾಂಗ್ರೆಸ್ ಸೋತಿತ್ತು, ಹೀಗಾಗಿ ಹೊಸ ಅಧ್ಯಕ್ಷರ ಆಯ್ಕೆ. ಮಹಾರಾಷ್ಟ್ರದಲ್ಲಿ ನಾನಾ ಪಟೋಲೆ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ರಾಜೀನಾಮೆ ಕೊಟ್ಟು 4 ತಿಂಗಳಾಯಿತು, ಆ ಅಧ್ಯಕ್ಷರ ಬದಲಾವಣೆ ಆಗಬೇಕು. ದಿಲ್ಲಿಯಲ್ಲಿ ಈಗ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಆಗಬೇಕು, ಚುನಾವಣೆಯಲ್ಲಿ ಹೀನಾಯವಾಗಿ ಸೋತ ನಂತರ. ಹೀಗಾಗಿ ಒಂದಾದರ ಮೇಲೆ ಒಂದಂತೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಡ್ಯೂ ಇದೆ. ಅದರ ಅರ್ಥ ಇದನ್ನು ಕರ್ನಾಟಕಕ್ಕೆ 8 ದಿನದಲ್ಲಿ ಕರ್ನಾಟಕದಲ್ಲಿ ಮಾಡಬೇಕಾದ್ರೆ ಭಾವನಾ, ದಿಲ್ಲಿಯಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್, ಖರ್ಗೆ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಈ ಹಿರಿಯ ನಾಯಕರನ್ನು ಕರೆದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಏಕಪಕ್ಷೀಯವಾಗಿ ಏಕಾಏಕಿಯಾಗಿ ತರಾತುರಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿದ್ದಂತೆ ಕಾಣ್ತಾ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮತ್ತೊಂದು ಕಡೆ KPCC ಅಧ್ಯಕ್ಷ ಸ್ಥಾನಕ್ಕಾಗಿ ಕಾಂಗ್ರೆಸ್ನಲ್ಲಿ ಅಂತರ್ಯುದ್ಧ ಶುರುವಾಗಿದೆ. ಸಿದ್ದರಾಮಯ್ಯ ಬಣದ ನಾಯಕರು ವರ್ಸಸ್ DCM DK ಶಿವಕುಮಾರ್ ಬಣ ಇಲ್ಲಿ ಸ್ಪರ್ಧಿಸ್ತಾ ಇದೆ. ಒಂದು ಕಡೆ ಸಹಕಾರ ಸಚಿವ ರಾಜಣ್ಣ ಏಟ್ ಕೊಡ್ತಾ ಇದೆ, DK ಶಿವಕುಮಾರ್ ಅದಕ್ಕೆ ತಿರುಗೇಟು ಕೊಡ್ತಾ ಇದ್ದಾರೆ. ನಮ್ದು ಯಾವುದು ಮುಚ್ಚುಮರೆ ವ್ಯಾಪಾರ ಇಲ್ಲ, ಎಲ್ಲ ಪೂರ್ಣವಾಗಿ ಮೊದಲೇ ತಿಳಿಸೂ ಇದ್ದೆ ಯಾವ ವಿಚಾರಕ್ಕೆ ಹೋಗ್ತೀನಿ ಏನು ಎತ್ತ ಅಂತೇಳಿ. ಒಂದು, ಕೇಂದ್ರದ ಮಂತ್ರಿಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಒಂದು ಉದ್ದೇಶ ಇದೆ. ನಮಗೆ ಪ್ರಮುಖವಾಗಿ ಬೇಕಿರ್ತಕ್ಕಂಥದ್ದು ನಮ್ಮ ಅಧ್ಯಕ್ಷರು ಖರ್ಗೆ ಅವರು, ಎರಡನೇದು KC ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು, ಇವ್ರು 3 ಜನನ ಭೇಟಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀನಿ. ವಿಧಾನ ಪರಿಷತ್ತಿನಲ್ಲಿ ಯಾವ ಸಮುದಾಯದವರು ಪ್ರಾತಿನಿಧ್ಯ ಇಲ್ಲ,
ಆ ಸಮುದಾಯದವರಿಗೆ ನೀವು ನಾಮಿನೇಷನ್ ಮಾಡಬೇಕು ಪಕ್ಷದ ಹಿತದೃಷ್ಟಿಯಿಂದ ಅಂತಕ್ಕಂಥದ್ದು ನನ್ನ ಪ್ರಬಲವಾದಂಥ ಒತ್ತಾಯ ಇದೆ. ಅದನ್ನು ಕೂಡ ಅವರಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡ್ತೀನಿ. ಈ ಎರಡು ವಿಚಾರಗಳ ಬಗ್ಗೆ ಹೆಚ್ಚು ಪಕ್ಷ ಸಂಘಟನೆ ಆಗಬೇಕು ಅಂತ ಹೇಳಿದ್ರೆ ಸಮಾವೇಶಗಳ ಅಗತ್ಯತೆ ಇದೆ. ಹೀಗಾಗಿ ಯಾವುದೇ ಸಮಾವೇಶಗಳನ್ನು ಎಸ್ಸಿದಿರಲಿ ಎಸ್ಟಿದಿರಲಿ ಅಹಿಂದ ಇರಲಿ ಮತ್ತೊಂದಿರಲಿ ಮಹಿಳಾ ಸಮಾವೇಶ ಇರಲಿ ಯಾವುದೇ ಸಮಾವೇಶಗಳು ಮಾಡಿದ್ರು ಕೂಡ ನಾವು ಪಕ್ಷದ ಆಶ್ರಯದಲ್ಲೇ ಮಾಡ್ತೇವೆ ಹೊರತು ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದು ಬೇಡ. ಅವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನು ಕಾರ್ಯಕರ್ತರು. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದು ಬೇಡ. ಅವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನು ಕಾರ್ಯಕರ್ತರು. ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆಪ್ಪ. ನಾವು ಕುಬೇರರ ಮಾತ್ರಿಗೆ ಯಾವುದು ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಿಲ್ಲ. ವೀಕ್ಷಕರೇ, ಇದೀಗ ಒಂದು ಮೇಜರ್ ಸ್ಟೋರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರ ಅಭಿಯಾನದ ಫಲ. ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರಿಂದ ಅಂಕಿತ ಬಿದ್ದಿದೆ. ಸರ್ಕಾರದ ಸ್ಪಷ್ಟನೆ ನಂತರ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಸಹಿ ಹಾಕಿದ್ದಾರೆ. ಮೊದಲಿಗೆ ಅದನ್ನ ವಾಪಸ್ ಕಳಿಸಿದ್ರು. ಸುಗ್ರೀವಾಜ್ಞೆಯಲ್ಲಿ ಬದಲಾವಣೆ ಮಾಡದೆ ಸರ್ಕಾರ ಸ್ಪಷ್ಟನೆ ಕೊಟ್ಟಿತ್ತು. ಸರ್ಕಾರದ ಸ್ಪಷ್ಟನೆ ನಂತರ ಅಂಕಿತ ಹಾಕಿದ್ದಾರೆ ಥಾವರ್ ಚಂದ್ ಗೆಹ್ಲೋಟ್. ಫೈನಾನ್ಸ್ ಹೆಸರಲ್ಲಿ ಜಿಲ್ಲೆಯಲ್ಲಿ ಜನರ ಕಷ್ಟಗಳು ಏನು ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎಳೆಯಾಗಿ ಬಿಚ್ಚಿಟ್ಟಿತ್ತು. ಸರ್ಕಾರದ ಗಮನ ಸೆಳೆದಿತ್ತು. ನಂತರ ಸರ್ಕಾರ ಸುಗ್ರೀವಾಜ್ಞೆಯನ್ನ ತೆಗೆದುಕೊಂಡು ಬಂದಿತ್ತು. ರಾಜ್ಯಪಾಲರಿಗೆ ಅದನ್ನ ಕಳಿಸಿದಾಗ ಮೊದಲಿಗೆ ಅದನ್ನ ವಾಪಸ್ ಕಳಿಸುತ್ತಾರೆ, ಕೆಲವೊಂದು ಬದಲಾವಣೆಗಳನ್ನ ಮಾಡಿ ಅಂತ. ಆದ್ರೆ ಈಗ ಬದಲಾವಣೆಗಳನ್ನ ಮಾಡದೆ ಅದರ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮೂಲಭೂತ ಹಕ್ಕುಗಳಿಗೆ ತೊಂದರೆ ಆಗದಂತೆ ಕ್ರಮ ವಹಿಸಿ, ಸಾಲ ಕೊಟ್ಟವರಿಗೆ ಕಾನೂನಿನ ಮೂಲಕ ತೊಂದರೆ ಆಗಬಾರದು ಅಂತ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ ರಾಜ್ಯಪಾಲರು. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ನಮ್ಮ ಜೊತೆ ಹಂಚಿಕೊಳ್ತಾರೆ ಮಾರುತೇಶ್. ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಾರುತೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿರಂತರ ಅಭಿಯಾನ ನಡೆಸಿತ್ತು. ಅದರ ಫಲವಾಗಿ ಸರ್ಕಾರದ ಗಮನ ಸೆಳೆದಿದ್ವಿ, ಸುಗ್ರೀವಾಜ್ಞೆ ತಂದಿತ್ತು. ಆದ್ರೆ ರಾಜ್ಯಪಾಲರು ಅದನ್ನ ವಾಪಸ್ ಕಳಿಸಿದ್ರು. ಅಂದ್ರೆ ಫೈನಲಿ ಅಂಕಿತ ಬಿದ್ದಿದೆ ಈಗ ಅದಕ್ಕೆ. ಭಾವನಾ, ರಾಜ್ಯಪಾಲರು ಈ ಹಿಂದೆ ಕೆಲವು ಆಕ್ಷೇಪಗಳನ್ನು ವ್ಯಕ್ತಪಡಿಸಿ ಸರ್ಕಾರಕ್ಕೆ ಸುಗ್ರೀವಾಜ್ಞೆಯನ್ನು ವಾಪಸ್ ಕಳಿಸಿದ್ರು. ಆ ಆಕ್ಷೇಪಗಳಿಗೆ ಸರ್ಕಾರ ಕೂಡ ಅವತ್ತೇ ಕ್ಲಾರಿಫಿಕೇಶನ್ ಅನ್ನ ರೆಡಿ ಮಾಡಿ ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದು ರಾಜಭವನಕ್ಕೆ ಮೊನ್ನೆ ಕಳಿಸ್ಕೊಟ್ಟಿದ್ರು. ನಿನ್ನೆ ರಾಜ್ಯಪಾಲರು ಇಲ್ಲದೆ ಇರುವ ಕಾರಣ ಇವತ್ತು ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನ ಪರಿಶೀಲಿಸಿ, ಅಂದ್ರೆ ಸರ್ಕಾರದ ಕ್ಲಾರಿಫಿಕೇಶನ್ಸ್ ಗಳನ್ನ ತೆಗೆದುಕೊಂಡು ಅಂದ್ರೆ ಗಮನ ಹರಿಸಿದ ಮೇಲೆ ರಾಜ್ಯಪಾಲರಿಗೆ ಇದು ಸರಿ ಅಂತ ಅನಿಸಿರುವ ಕಾರಣಕ್ಕಾಗಿ ಸುಗ್ರೀವಾಜ್ಞೆಗೆ ಈಗ ಅಂಕಿತವನ್ನ ಹಾಕಿ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ನಾಳೆ ಇದು ಮೂಲಭೂತ ಹಕ್ಕುಗಳಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳಿ, ಈ ಕಾನೂನಿನಿಂದಾಗಿ ಸಾಲ ಕೊಟ್ಟವರಿಗೆ ಯಾವುದೇ ಸಮಸ್ಯೆ ಆಗಬಾರದು ಅನ್ನುವಂತ ವಿಚಾರವನ್ನು ಕೂಡ ಅವರು ಅನುಮೋದನೆ ಕೊಡುವಂತ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಯಾಕಂದ್ರೆ ಈ ಹಿಂದೆ 3 ಲಕ್ಷ ಸಾಲ ಕೊಡ್ತಾರೆ, ನೀವು 5 ಲಕ್ಷ ದಂಡವನ್ನು ಹೇಗೆ ಹಾಕ್ತೀರಿ, 10 ವರ್ಷ ದಂಡ ವಿಧಿಸುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ವಿಚಾರವನ್ನು ಕೂಡ ರಾಜ್ಯಪಾಲರು ತಮ್ಮ ಆಕ್ಷೇಪಣೆಯಲ್ಲಿ ವ್ಯಕ್ತಪಡಿಸಿದ್ರು. ಈಗ ಸರ್ಕಾರ ಅದಕ್ಕೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ. ಈಗ ನಮ್ಮ ದಂಡದ ಪ್ರಮಾಣ ಮತ್ತು ಶಿಕ್ಷೆಯ ಪ್ರಮಾಣ ಕಿರುಕುಳ ಕೊಡ್ತಕ್ಕಂಥ ತೀವ್ರತೆಯನ್ನ ಗಮನಿಸಿ ನಾವು ವಿಧಿಸಲಾಗಿದೆ. ಇದರಲ್ಲಿ ಯಾವುದೇ ತರ್ಕ ಇಲ್ಲದ ರೀತಿ ನಾವು ಈ ದಂಡ ಮತ್ತು ದಂಡನೆಯನ್ನ ವಿಧಿಸಿಲ್ಲ ಅನ್ನುವಂಥದ್ದನ್ನು ಕೂಡ ರಾಜ್ಯಪಾಲರಿಗೆ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಜೊತೆಗೆ ಇದು ಯಾವುದೇ ರಿಜಿಸ್ಟರ್ ಆಗಿರ್ತಕ್ಕಂತಹ ಅಂದ್ರೆ RBI ಅಡಿಯಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂತಹ ಮೈಕ್ರೋ ಫೈನಾನ್ಸ್ಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಮಾಡೋದಿಲ್ಲ. ನಮ್ಮ ಆಸಕ್ತಿ ಮತ್ತು ನಮ್ಮ ಗುರಿ ಇರ್ತಕ್ಕಂಥದ್ದು ಯಾರು ಕಿರುಕುಳ ಕೊಟ್ಟು ಸಾಲ ವಸೂಲಿ ಮಾಡುವಂಥದ್ದು, ಮನೆ ಖಾಲಿ ಮಾಡಿಸುವಂಥದ್ದು, ಅವರಿಗೆ ದೌರ್ಜನ್ಯ ಎಸಗುವಂಥದ್ದು, ಅವಹೇಳನ ಮಾಡುವಂಥದ್ದು, ಮನೆ ಮುಂದೆ ಹೋಗಿ ಕೆಟ್ಟ ಬೈಗುಳವನ್ನ ಮಾಡುವಂಥದ್ದು, ಇಂಥವರ ವಿರುದ್ಧ ಅಷ್ಟೇ ನಮ್ಮ ಗುರಿ ಇರ್ತಕ್ಕಂಥದ್ದು. ಮತ್ತು ಸಾಲ ಕೊಟ್ಟವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗದ ರೀತಿ ನಾವು ಇದನ್ನು ನಿಭಾಯಿಸ್ತೀವಿ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಸೊ ಈ ಎಲ್ಲ ಸ್ಪಷ್ಟನೆಯನ್ನ ರಾಜ್ಯಪಾಲರು ಒಪ್ಪಿಕೊಂಡು ಈಗ ಸುಗ್ರೀವಾಜ್ಞೆಗೆ ಅಂಕಿತ ಹಾಕಿದ್ದಾರೆ. ಜೊತೆಗೆ ನಾವು ಪ್ರಸ್ತಾಪ ಮಾಡಿರ್ತಕ್ಕಂತಹ ಏನು ಆಕ್ಷೇಪಣೆಗಳಿತ್ತು ಇದೆಲ್ಲವೂ ಕೂಡ ಸದನದಲ್ಲಿ ಸುಗ್ರೀವಾಜ್ಞೆಯನ್ನ ಮಂಡಿಸಿದಾಗ ಇದರ ಬಗ್ಗೆ ಗಮನ ಹರಿಸಿ ಎನ್ನುವಂತಹ ಸಲಹೆಯನ್ನು ಕೂಡ ರಾಜ್ಯಪಾಲರು ಕೊಟ್ಟಿದ್ದಾರೆ. ಸೊ ಸರ್ಕಾರ ಬಹಳ ತುರ್ತಾಗಿ ಇದನ್ನ ಮಾಡುವಂತಹ ಇಂಗಿತವನ್ನು ವ್ಯಕ್ತಪಡಿಸಿತ್ತು. ಯಾವಾಗ ರಾಜ್ಯಪಾಲರು ಅದನ್ನು ವಾಪಸ್ ಕಳಿಸಿದ್ರು, ಸಾರ್ವಜನಿಕ ವಲಯದಲ್ಲೂ ಕೂಡ ರಾಜ್ಯಪಾಲರ ನಡವಳಿಕೆ ಒಂದು ರೀತಿ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ಅಂದ್ರೆ ಜನರಿಗೆ ಉಪಯೋಗ ಆಗುವಂತ ಒಂದು ಪ್ರಸ್ತಾವನೆಯನ್ನ ಕಳಿಸಿದಾಗ್ಲೂ ಕೂಡ ಸುಗ್ರೀವಾಜ್ಞೆಯ ಪ್ರಸ್ತಾವನೆಯನ್ನ ತಿರಸ್ಕರಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಆಕ್ರೋಶ ಸಹಜವಾಗಿ ರಾಜಭವನದ ಮೇಲೆ ಇತ್ತು. ಅಂದ್ರೆ ಸರ್ಕಾರದ ಮೇಲಿರುವಂತಹ ಕೋಪಕ್ಕೆ ರಾಜ್ಯಪಾಲರು ಈ ರೀತಿ ಮಾಡ್ತಿದ್ದಾರೆ, ಇದು ಸರ್ಕಾರ ವರ್ಸಸ್
ರಾಜಭವನ ರೀತಿಯಾದಂತಹ ಪರಿಸ್ಥಿತಿ ಈ ವಿಚಾರದಲ್ಲೂ ಬರಬಾರದಾಗಿತ್ತು ಅನ್ನುವಂಥ ಟೀಕೆಗಳು ಕೂಡ ರಾಜ್ಯಪಾಲರ ನಡವಳಿಕೆಯಲ್ಲಿ ವ್ಯಕ್ತವಾಗಿತ್ತು. ಸೊ ಈಗ ಸರ್ಕಾರ ಅದನ್ನ ಕ್ಲಾರಿಫೈ ಮಾಡಿದ ಮೇಲೆ ಯಾವ್ಯಾವ ಕಾರಣಕ್ಕೆ ನಾವು ಈ ಅಂಶಗಳನ್ನು ತಂದಿದ್ದೀವಿ ಮತ್ತು ಇನ್ನೊಂದು ಪ್ರಮುಖವಾದಂಥ ವಿಚಾರವನ್ನ ಭಾವನಾ ಪ್ರಸ್ತಾಪ ಮಾಡಿದ್ರು. ಈಗ ಇರುವಂತಹ ಕಾನೂನಿನ ಮೂಲಕವೇ ಕಿರುಕುಳವನ್ನ ತಡೆಗಟ್ಟುವಂತ ಪ್ರಯತ್ನವನ್ನ ಮಾಡಬಹುದು. ಸರಿಯಾಗಿ ಪೊಲೀಸರು ಲಾ ಎನ್ಫೋರ್ಸ್ ಮಾಡ್ತಾ ಇಲ್ಲ ಅನ್ನುವ ಕಾರಣಕ್ಕಾಗಿ ಇನ್ನೊಂದು ಸುಗ್ರೀವಾಜ್ಞೆ ತರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಕೂಡ ರಾಜ್ಯಪಾಲರು ಪ್ರಶ್ನೆ ಮಾಡಿದ್ರು. ಸೊ ಹೀಗಾಗಿ ಅದಕ್ಕೆ ಸರ್ಕಾರ ಕೂಡ ತಮ್ಮದೇ ಆದಂತಹ ವಾದವನ್ನ ಮಂಡಿದೆ. ಈಗ ಇರ್ತಕ್ಕಂಥ ಕಾನೂನಿನಲ್ಲಿ ನಾನ್ ಬೇಲಬಲ್ ಇರ್ಬೋದು ಅಥವಾ ಅದನ್ನ ಕಾಗ್ನಿಸಬಲ್ ಅಫೆನ್ಸ್ ಅಂತ ಕರೆಯೋದಿರ್ಬೋದು, ಅದೆಲ್ಲವೂ ಇರಲಿಲ್ಲ. ಅದಿಲ್ಲದೆ ಇರುವ ಕಾರಣಕ್ಕಾಗಿ ಕಠಿಣ ಕ್ರಮಗಳು ಜಾರಿ ಆಗ್ತಾ ಇರಲಿಲ್ಲ. ಈಗ ಹೊಸ ಸುಗ್ರೀವಾಜ್ಞೆಯಲ್ಲಿ ನಾವು ಅದನ್ನು ಕೂಡ ಅಳವಡಿಕೆ ಮಾಡಿರೋದ್ರಿಂದ ಕಿರುಕುಳ ಕೊಡುವಂತವರಿಗೆ ಒಂದು ಭಯ ಕೂಡ ಉಂಟಾಗುತ್ತೆ ಈ ಕಾನೂನಿನ ಅಡಿಯಲ್ಲಿ, ಮತ್ತು ಪೊಲೀಸರಿಗೂ ಕೂಡ ಪವರ್ಸ್ ಕೊಡೋದ್ರಿಂದ ಎನ್ಫೋರ್ಸ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಅನ್ನುವಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೊ ಎಲ್ಲ ಸ್ಪಷ್ಟನೆಯನ್ನ ಗಮನಿಸಿರುವಂತ ರಾಜ್ಯಪಾಲರು ಫೈನಲಿ ಅಂಕಿತವನ್ನ ಹಾಕಿ ವಾಪಸ್ ಕಳಿಸಿದ್ದಾರೆ. ಸುವರ್ಣ ನ್ಯೂಸ್ನ ಒಂದು ದೊಡ್ಡ ಅಭಿಯಾನಕ್ಕೆ ಒಂದು ಯಶಸ್ಸು ಸಿಕ್ಕಂಗೆ ಇದೆ. ಇದನ್ನ ಸುಗ್ರೀವಾಜ್ಞೆಯನ್ನ ಪೊಲೀಸರು ಎಷ್ಟರ ಮಟ್ಟಿಗೆ ಎನ್ಫೋರ್ಸ್ ಮಾಡ್ತಾರೆ. ಕಾನೂನು ಎಲ್ಲ ಸಾಕಷ್ಟು ಕಾನೂನುಗಳಿದಾವೆ, ಆದ್ರೆ ಜಾರಿ ಮಾಡುವಲ್ಲಿ ವಿಫಲ ಆಗತ್ತೆ. ಆದ್ರೆ ಪೊಲೀಸರು ಮೈಕ್ರೋ ಫೈನಾನ್ಸ್ ನ ಈ ಹಾವಳಿಯನ್ನ ತಡೆಗಟ್ಟೋದಕ್ಕೆ ಈ ಸುಗ್ರೀವಾಜ್ಞೆಯನ್ನ ಎನ್ಫೋರ್ಸ್ ಅಂದ್ರೆ ಕಾನೂನನ್ನ ಎನ್ಫೋರ್ಸ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಭಾವನೆ ಮುಂದಿನ ಹಂತ ಬಹಳ ಮುಖ್ಯ ಆಗುತ್ತೆ. ಆದ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ ಹೋರಾಟಕ್ಕೆ ಸಿಕ್ಕಿರುವ ಜಯ ಇದು. ಇನ್ನು ಮುಂದಾದ್ರೂ ಮೈಕ್ರೋ ಫೈನಾನ್ಸ್ ನ ಹಾವಳಿಗೆ ಖಂಡಿತ ಕಡಿವಾಣ ಹಾಕಲೇಬೇಕು. ಮುಂದಿನ ಸ್ಟೋರಿ ನೋಡ್ತಾ ಹೋಗೋಣ. ಒಂದು ಕಡೆ ಡಿಸಿಎಂ ಡಿಕೆಶಿ ತಂತ್ರದ ಮೇಲೆ ತಂತ್ರ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಸಿದ್ದು ಬಣ ಸಜ್ಜಾಗಿದೆ. ಎಸ್ಸಿ ಎಸ್ಟಿ ಸಚಿವರು ದೆಹಲಿಯಲ್ಲಿ ರಾಜಕೀಯದ ಆಟ ಶುರು ಮಾಡಿಕೊಂಡಿದ್ದಾರೆ. ಯಾವ ರೀತಿ ಡಿಕೆಶಿ ಯಾವ ದಾಳವನ್ನ ಹೂಡಿದ್ರೋ ಅದಕ್ಕೆ ಪ್ರತಿ ದಾಳವನ್ನ ಹೂಡೋದಕ್ಕೆ ರೆಡಿಯಾಗಿದ್ದಾರೆ. ಹೈಕಮಾಂಡ್ ಮೂಲಕ ಎಸ್ಸಿ ಎಸ್ಟಿ ಸಮಾವೇಶಕ್ಕೆ ಡಿಕೆಶಿ ತಡೆ ಹಾಕಿದ್ರು. ಆದ್ರೆ ಅದೇ ಎಸ್ಸಿ ಸಮಾವೇಶಕ್ಕೆ ರಾಹುಲ್ ಗಾಂಧಿಗೆ ಆಹ್ವಾನ ನೀಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಿಮ್ಮೆಲ್ಲರಿಗೂ ನೆನಪಿರೋ ಹಾಗೆ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ನಿರಂತರವಾಗಿ ಹೈಕಮಾಂಡ್ ನಾಯಕರ ಜೊತೆ ಟಚ್ ನಲ್ಲಿದ್ದಾರೆ. ರಾಜಣ್ಣನೂ ಸೇರಿ ಹೈಕಮಾಂಡ್ಗೆ ಆಹ್ವಾನ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಖರ್ಗೆ ಭೇಟಿ ಆದ್ಮೇಲೆ ಫುಲ್ ಆಕ್ಟಿವ್ ಆಗಿದ್ದಾರೆ ಸಚಿವರು. ಈ ಮೂಲಕ ಹೈಕಮಾಂಡ್ ಮನವೊಲಿಕೆಗೆ ಬಿಗ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ರಾಹುಲ್ ಸಮಾವೇಶಕ್ಕೆ ಒಂದು ವೇಳೆ ಬಂದ್ರೆ, ನಾವು ಮನವೊಲಿಸಿದ್ರೆ ಅದು ಡಿಕೆಶಿಗೆ ಹಿನ್ನಡೆ ಸಾಧ್ಯತೆ. ಹಾಗಾಗಿ ನಾವು ರಾಹುಲ್ ಗಾಂಧಿ ಅವರನ್ನೇ ಆಹ್ವಾನಿಸಿಬಿಡಬೇಕು ಅಂತ ಸಿದ್ದು ಬಣ ರೆಡಿಯಾಗಿದೆ. ಎಸ್ಸಿ ಎಸ್ಟಿ ಸಮಾವೇಶದ ಅಗತ್ಯತೆಯ ಬಗ್ಗೆ ಹೈಕಮಾಂಡ್ಗೆ ವಿವರಿಸೋದು. ಯಾಕೆ ನಾವೀಗ ಎಸ್ಸಿ ಎಸ್ಟಿ ಸಮಾವೇಶ ಮಾಡಬೇಕು ಅಂತ. ಯಾಕಂದ್ರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ನಡೆಯೋದಕ್ಕೆ ಇನ್ನೇನು ಡೇಟ್ಸ್ ಹತ್ರ ಬರ್ತಾ ಇದೆ. ಹಾಗಾಗಿ ಅದಕ್ಕೆ ಲಾಭ ಆಗತ್ತೆ ಈ ಸಮಾವೇಶದಿಂದ ಅಂತ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡೋದಕ್ಕೆ ಈ ನಾಯಕರು ನಿಂತಿದ್ದಾರೆ. ಯಾವ ಹೈಕಮಾಂಡ್ ಅನ್ನ ಬಳಸಿ ಎಸ್ಸಿ ಎಸ್ಟಿ ಸಮಾವೇಶಕ್ಕೆ ಡಿಕೆ ಶಿವಕುಮಾರ್ ಬ್ರೇಕ್ ಹಾಕಿದ್ರು, ಅದೇ ಹೈಕಮಾಂಡ್ ಅನ್ನ ಬಳಸಿ ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಡೋದಕ್ಕೆ ಸಿದ್ದು ಬಣ ರೆಡಿಯಾಗಿದೆ. ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ಪ್ರಶಾಂತ್ ನಾತು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಹಾವು ಏಣಿ ಆಟ ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ. ಒಂದು ಸಲ ಮೇಲಕ್ಕೆ ಹೋದ್ರೆ ಮತ್ತೊಂದು ಸಲ ಏಣಿ ಮೂಲಕ ಕೆಳಗಡೆ ಬರಲೇಬೇಕು. ಡಿಕೆ ಶಿವಕುಮಾರ್ ಒಂದು ಕಾರ್ಡ್ ಪ್ಲೇ ಮಾಡಿದ್ರು, ಈಗ ಅದೇ ಕಾರ್ಡ್ ಪ್ಲೇ ಮಾಡೋದಕ್ಕೆ ಸಿದ್ದು ಬಣ ರೆಡಿಯಾಗಿದೆ. ನೋಡಿ, ಇದು 2025 ಅಂತ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನೊಂದು ತೀರ್ಮಾನವನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಕುರಿತಂತೆ ತೆಗೆದುಕೊಳ್ಬೇಕು. ಅಲ್ಲಿಯವರೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಣದ ನಡುವೆ ಈ ಒಂದು ಹಾವು ಏಣಿ ಆಟ ಅಂತ ನೀವೇನು ಕರೆದ್ರಿ, ಇದು ನಿಶ್ಚಿತವಾಗಿ ನಡೀತಾನೆ ಇರುತ್ತೆ. ಕಳೆದ ಬೈ ಎಲೆಕ್ಷನ್ಸ್ನ ನಂತರ, ಚನ್ನಪಟ್ಟಣದ ಬೈ ಎಲೆಕ್ಷನ್ಸ್ನ ನಂತರ ಸತತವಾಗಿ ಈ ರೀತಿಯ ಹಾವು ಏಣಿ ಆಟಗಳು ಏನು ಶುರುವಾಗಿವೆ. ಹೈಕಮಾಂಡ್ ಕೂಡ ಇದಕ್ಕೆ ಪೂರ್ತಿಯಾಗಿ ಬ್ರೇಕ್ ಹಾಕ್ತಕ್ಕಂಥ ಸ್ಥಿತಿಯಲ್ಲಿರಲ್ಲ. ಯಾಕಂದರೆ ಪೊಲಿಟಿಕ್ಸ್ನಲ್ಲಿ ಹೈಕಮಾಂಡ್ ಪದೇ ಪದೇ ಬಂದು ನೀವು ಸುಮ್ಮ ಕೂತ್ಕೊಳ್ಳಿ, ಏನೂ ಮಾಡಬೇಡಿ ಅಂತಕ್ಕಂಥದ್ದನ್ನು ಹೇಳುವ ಸ್ಥಿತಿಯಲ್ಲಿರಲ್ಲ. ಸಿದ್ದರಾಮಯ್ಯ ಬಣ ಹೈಪರ್ ಆ್ಯಕ್ಟಿವ್ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಈಗಷ್ಟೇ ರಾಜಣ್ಣ ಅವರ ಬೈಟ್ ಕೂಡ ನಾವು ನೋಡಿದ್ವಿ. ರಾಜಣ್ಣ ಅವರ ಬೈಟ್ನಲ್ಲಿ ಹೇಳ್ತಾರೆ, ಕುಬೇರರ ಮಾತಿಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಅಂತಕ್ಕಂಥದ್ದು ನೇರವಾಗಿ ಡಿ ಕೆ ಶಿವಕುಮಾರ್ಗೆ ಟಾಂಗ್ ಆಗಿತ್ತು ಅಂತಕ್ಕಂಥದ್ದು ಸ್ಪಷ್ಟ. ಹೀಗಾಗಿ ಸಿದ್ದರಾಮಯ್ಯನವರ ಬಣ ಹೆಚ್ಚು ವೋಕಲ್ ಆಗ್ತಾ ಇದೆ. ದಲಿತ ಸಮಾವೇಶ, ದಲಿತ ಶಾಸಕರ ಸಭೆಯನ್ನು ಕರೀಲಿಕ್ಕೆ ಪರಮೇಶ್ವರರ ಏನೊಂದು ಪ್ರಯತ್ನ ಇತ್ತು, ಅದನ್ನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮೂಲಕ ಅಡ್ಡಿಪಡಿಸಿದರು. ಈಗ ಅದೇ ದಲಿತ ಸಮಾವೇಶವನ್ನು ನಡೆಸಿ ಅದಕ್ಕೆ ರಾಹುಲ್ ಗಾಂಧಿಯವರನ್ನು ಕರೆಯುವುದರ ಮೂಲಕ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಮುಜುಗರವನ್ನು ತರುವ ಪ್ರಯತ್ನವನ್ನು ಸಿದ್ದರಾಮಯ್ಯನವರ ಬಣ ಮಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಆದರೆ ಇದಕ್ಕೆ ಹೈಕಮಾಂಡ್ ಒಪ್ಪಿಗೆ ಕೊಡುತ್ತಾ?
ಹೈಕಮಾಂಡ್ ಏನು ಮಾಡುತ್ತೆ, ಹೈಕಮಾಂಡ್ ಅದರಲ್ಲಿ ಡಿ ಕೆ ಶಿವಕುಮಾರರನ್ನ ಕೂಡ ಕರೀರಿ ಅಂತಕ್ಕಂಥದ್ದನ್ನು ಹೇಳುತ್ತಾ, ಈ ನಾನಾ ಪ್ರಶ್ನೆಗಳಿವೆ. ಒಂದಂತೂ ನಿಜ, ಮುಂದಿನ 10-12 ತಿಂಗಳ ಕಾಲ ಕಾಂಗ್ರೆಸ್ನಲ್ಲಿ ನಾವು ದಿನಕ್ಕೊಂದು ಈ ರೀತಿಯ ಹಾವು ಏಣಿ ಆಟವನ್ನು ನೋಡಲಿದ್ದೇವೆ. ಇದು ಬಿ ಜೆ ಪಿಯ ರೀತಿ ತುಂಬ ವರ್ಸ್ಟ್ ಆಗಿ ಪರಿಣಮಿಸುತ್ತಾ, ಬಿ ಜೆ ಪಿಯ ರೀತಿಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಇಮ್ಯಾಚ್ಯೂರ್ಡ್ ಆಗಿರ್ತಕ್ಕಂಥ ಹೇಳಿಕೆಗಳು ಬರ್ತಾ ಇಲ್ಲ ನಿಜ. ಆದರೆ ಒಂದು ರೀತಿಯಾಗಿರ್ತಕ್ಕಂಥ ಮೈಂಡ್ ಗೇಮ್ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಯ್ಕೆಯ ಕುರಿತಂತೆ ನಡೆದಿದೆ ಅಂತಕ್ಕಂಥದ್ದು ಈ ಬೆಳವಣಿಗೆಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ. ಭಾವನಾ. ಎಸ್ ಪ್ರಶಾಂತ್, ಧನ್ಯವಾದ. ಹಾಗಾದ್ರೆ ರಾಜ್ಯ ರಾಜಕಾರಣದ ಮತ್ತಷ್ಟು ಸುದ್ದಿ ಏನಿದೆ? ಎಐಸಿಸಿ ಅಧ್ಯಕ್ಷರು ಹೇಳೋದೇ ಬೇರೆ, ರಾಜ್ಯದಲ್ಲಿ ಆಗೋದೇ ಬೇರೆ ಅನ್ನೋ ಸ್ಥಿತಿ ಇದೆ ಕುಂಭಮೇಳದ ವಿಷಯದಲ್ಲಿ. ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ ಬಡತನ ಹೋಗುತ್ತಾ ಅಂತ ಖರ್ಗೆ ಅವರು ಹೇಳಿದ್ರೆ, ಇದೀಗ ರಾಜ್ಯ ಸರ್ಕಾರದಿಂದಲೇ ಕುಂಭಮೇಳ ಪ್ರವಾಸ ಕೊಡೋದಕ್ಕೆ ರೆಡಿ ಆಗಿದ್ದಾರೆ, ಅದು ಶಾಸಕರಿಗೆ. ವಿಧಾನಸಭೆಯ ವಸತಿ ಸಮಿತಿ ಸದಸ್ಯರಿಗೆ ಉಚಿತ ಕುಂಭಮೇಳ ಯಾತ್ರೆ. ಸರ್ಕಾರದ ದುಡ್ಡಲ್ಲಿ ಕುಂಭಮೇಳಕ್ಕೆ ವಿಧಾನಸಭೆ ವಸತಿ ಸಮಿತಿ ಹೊರಟಿದೆ. ರುದ್ರಪ್ಪ ಲಮಾಣಿ ನೇತೃತ್ವದ ಸಮಿತಿ 13 ಸದಸ್ಯರ ಕುಂಭ ಪ್ರವಾಸ ಕೈಗೊಳ್ತಾ ಇದೆ. 13 ಶಾಸಕರ ಕುಂಭಮೇಳದ ಪ್ರವಾಸ ಏನಿದೆಯಲ್ಲ, ಅದು ಸರ್ಕಾರದ ದುಡ್ಡಲ್ಲಿ. ಸರ್ಕಾರ ಇದರ ವೆಚ್ಚ ಭರಿಸುತ್ತೆ. ಅಧ್ಯಯನದ ಹೆಸರಲ್ಲಿ 3 ಪಕ್ಷದ ಶಾಸಕರು ಕುಂಭಮೇಳ ಪ್ರವಾಸ ಹೊರಟಿದ್ದಾರೆ. ಫೆಬ್ರವರಿ 23ರಿಂದ 25ರವರೆಗೆ ಶಾಸಕರ ತಂಡ ಪ್ರಯಾಗರಾಜ್ಗೆ ಹೋಗ್ತಾರೆ. ಪ್ರಯಾಗರಾಜ್ ಜೊತೆ ಬರೀ ಪ್ರಯಾಗರಾಜ ಅಧ್ಯಯನ ಮಾತ್ರ ಅಲ್ಲ, ಅದಾದ್ಮೇಲೆ ಅಯೋಧ್ಯೆಗೂ ಹೋಗೋರಿದ್ದಾರೆ, ವಾರಣಾಸಿಗೂ ಹೋಗೋರಿದ್ದಾರೆ. ಕರ್ನಾಟಕ ವಿಧಾನಸಭೆಯ ವಸತಿ ಸಮಿತಿಯಿಂದ 3 ದಿನ ಪ್ರವಾಸ. ಪ್ರಯಾಗರಾಜ ಪ್ರವಾಸಕ್ಕೆ ಸ್ಪೀಕರ್ ಖಾದರ್ ಅನುಮೋದನೆ ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರ್ಯಾರು ಹೋಗ್ತಿದ್ದಾರೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಶಾಸಕರಾಗಿರುವ ಸಿಪಿ ಯೋಗೇಶ್ವರ್, ಕಾಂಗ್ರೆಸ್ ಶಾಸಕ ಎಚ್ ಸಿ ಬಾಲಕೃಷ್ಣ, ಬಿ ನಾಗೇಂದ್ರ, ಬಿ ಶಿವಣ್ಣ, ಬಿಜೆಪಿಯ ಶಾಸಕ ಶಿವರಾಮ್ ಹೆಬ್ಬಾರ್, ಅವರೊಂಥರ ಕಾಂಗ್ರೆಸ್ ಶಾಸಕರೇ ಆಗಿದ್ದಾರೆ. ಭಾಗೀರಥಿ ಮುರುಳ್ಯ ಬಿಜೆಪಿಯ ಶಾಸಕರು, ಸಿಮೆಂಟ್ ಮಂಜು, ಡಾಕ್ಟರ್ ಚಂದ್ರು ಲಮಾಣಿ, ಖನಿಜ ಫಾತಿಮಾ, ಸ್ವರೂಪ್ ಪ್ರಕಾಶ್ ಜೆಡಿಎಸ್, ರಾಜು ಕಾಗಿ, ಇಷ್ಟೂ ಜನ ಕುಂಭಮೇಳಕ್ಕೆ ಹೋಗ್ತಿದ್ದಾರೆ. ಅದರ ಜೊತೆಗೆ ಅಯೋಧ್ಯೆಗೆ ಹೋಗ್ತಿದ್ದಾರೆ, ಅದರ ಜೊತೆಗೆ ವಾರಣಾಸಿಗೂ ಹೋಗ್ತಾ ಇದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷರ ಮಾತು ಧಿಕ್ಕರಿಸೋದಕ್ಕೆ ಮುಂದಾಯ್ತಾ. ಜನರ ತೆರಿಗೆ ದುಡ್ಡಲ್ಲಿ 3 ಪಕ್ಷಗಳ ಶಾಸಕರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಪ್ರಯಾಗರಾಜ್ಗೆ ಹೋಗ್ತಾ ಇದ್ದಾರೆ. ಅಧ್ಯಯನ ಮಾಡ್ತಾರಂತೆ. ಪ್ರಯಾಗರಾಜ್, ಕಾಶಿ, ಅಯೋಧ್ಯೆಗೆ ಪ್ರವಾಸ ಕೈಗೊಳ್ತಾರಂತೆ. ಪ್ರಯಾಗರಾಜ, ಕಾಶಿ, ಅಯೋಧ್ಯೆಗೆ ಹೋಗೋದಕ್ಕಾಗದಷ್ಟು ಬಡವರು ನಮ್ಮ ಶಾಸಕರಂತೆ. ಹಾಗಾದ್ರೆ ಎಷ್ಟೆಷ್ಟು ಖರ್ಚಾಗತ್ತೆ ಒಬ್ಬೊಬ್ಬ ಶಾಸಕರಿಗೆ 3ರಿಂದ 5 ಲಕ್ಷದವರೆಗೆ ತೀರ್ಥಯಾತ್ರೆಗೆ ಖರ್ಚಾಗುವ ಸಾಧ್ಯತೆ ಇದೆ. ಅಂದರೆ 50ರಿಂದ 60 ಲಕ್ಷ ರೂಪಾಯಿ ಇವರು ಅಧ್ಯಯನದ ಹೆಸರಲ್ಲಿ ಪ್ರಯಾಗರಾಜು, ಅಯೋಧ್ಯ, ಕಾಶಿ ಹೋಗಿ ಬರೋದಕ್ಕೆ ಸರ್ಕಾರದ ದುಡ್ಡಲ್ಲಿ, ಅಂದ್ರೆ ಈ ಜನರ ತೆರಿಗೆ ಹಣದಿಂದ ದುಡ್ಡು ತಗೊಂಡು ಇವರು ಪ್ರಯಾಗರಾಜ್ ಹೋಗ್ಬೇಕಾಗಿದೆ. ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ, ಪ್ರಯಾಗರಾಜಲ್ಲೂ ಹೋಗಿ ಮುಳುಗಿದ್ರೆ ಬಡತನ ಹೋಗುತ್ತಾ ಅಂತ. ಇದರ ಬಗ್ಗೆ ಡೆಪ್ಯೂಟಿ ಸ್ಪೀಕರ್ ರುದ್ರಪ್ಪ ಲಮಾಣಿನೂ ಮಾತಾಡಿದ್ದಾರೆ. ಶಾಸಕರ ಒತ್ತಾಯದ ಮೇರೆಗೆ ಕುಂಭಮೇಳ ಪ್ರವಾಸ ಕೈಗೊಳ್ತಾ ಇದ್ದೀವಿ ಅಂತ ಲಮಾಣಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ನಮ್ಮ ಎಲ್ಲ ಶಾಸಕರ ಒತ್ತಾಯದ ಮೇರೆಗೆ ನಾವು ಹೋಗಬೇಕು, ನಮ್ಮನ್ನು ಕರ್ಕೊಂಡು ಹೋಗ್ರಿ, ನೀವು ಬರೋದ್ರಿಂದ ನಮಗೆ ಪ್ರೋಟೋಕಾಲು ಅನುಕೂಲ ಆಗ್ತತಿ, ನಾವು ಸಪ್ರೇಟ್ ಹೋಗೋದ್ರಿಂದ 3-4 ಕಿಲೋಮೀಟ್ರ್ ದೂರ ನಡೆದು ಹೋಗಬೇಕು ಅಂತ ಅವರು ಒಂದು ಬೇಡಿಕೆ ಇಟ್ಟಿದ್ರು. ನಾನು ಸುಮಾರು ದಿವಸಗಳಿಂದ ನೋಡೋಣ ಅನ್ಕೊಂತ ಬಂದೆ. ಈಗ ಮುಗಿಯೋ ಹೊತ್ತಿಗಾರ ಹೋಗಣ್ರಿ, ಅವಾಗ ರಶ್ ಕಡಿಮೆ ಆಕತಿ. ನಾವು ಬಿಹಾರ ಮತ್ತು ಉತ್ತರ ಪ್ರದೇಶ 2 ರಾಜ್ಯಗಳಿಗೆ ಟೂರ್ ಹಾಕ್ಕೊಳ್ಳೋಣ, ಸ್ಟಡಿ ಟೂರು ಆಗ್ತತಿ, ಜೊತೆಗೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತೆ ಆಗ್ತತಿ ಅಂತೇಳಿ ಡೇಟು 23ನೇ ತಾರೀಕಿಗೆ ಫಿಕ್ಸ್ ಆಗಿದೆ. ಸರ್ಕಾರ ಪರ್ಮಿಷನ್ ಕೊಟ್ಟರೆ ಹೋಗ್ತೀವಿ, ಕೊಡದೇ ಇದ್ದರೆ ನಮ್ಮ ಜಾಗದಾಗ ನಾವು ಇರ್ತೀವಿ. ಖರ್ಗೆ ಅವ್ರು ಹೇಳಿದ್ದು ಏನು ಪಾಪ ಮಾಡಿದರೆ
ಅಲ್ಲಿಗೆ ಹೋಗಬೇಕು ಅಂತ ಅಲ್ಲ, ಅದರಿಂದ ತೊಂದರೆ ಆಗ್ತತಿ ಸಾರ್ವಜನಿಕರಿಗೆ. ಮತ್ತು ನೋಡ್ರಿ ಅಲ್ಲಿ 30-40 ಜನ ಸತ್ರು. ಎಷ್ಟು ಜನ ಸತ್ರು ಅನ್ನೋದು ಇವತ್ತಿಗೂ ಕೂಡ ಲೆಕ್ಕ ಇಲ್ಲ. ಅನೇಕ ಜನ ಏನೇನೋ ಆಗಿ ಸಾಯ್ತಾರೆ. ಅದರಿಂದ ಅಷ್ಟು ನುಗ್ಗಲೊಳಗೆ ಹೋಗಿ ಪುಣ್ಯ ಸ್ನಾನ ಮಾಡೋದು ಸರಿಯಲ್ಲ. ಅಲ್ಲೇನೇ ಹೋಗಿ ಯಾಕೆ ಸ್ನಾನ ಮಾಡಬೇಕು, ಅದರಿಂದ ಬಡತನ ಹೋಗೋದಿಲ್ಲ ಅಂತ ಹೇಳಿರೋದು ಸರಿ ಇದೆ, ನನ್ನ ಮಟ್ಟಕ್ಕೂ ಸರಿ ಇದೆ. ಸರ್ಕಾರ ಪರವಾನಗಿ ಕೊಟ್ಟರು ಹೋಗ್ತೀವಿ. ಒಂದು ವೇಳೆ ಕೊಡದೇ ಇದ್ದರೆ ನಮಗೆ ಸಮಯ ಯಾವಾಗ ಸಿಗ್ತತಿ ಹೋಗ್ತೀವಿ. ನಮಗೆ ಪ್ರವಾಸ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಏನಾದರೂ ಪುಣ್ಯ ಇದ್ರೆ, ಅದು ಎಲ್ಲರಿಗೂ ಸಿಗೋದಿದ್ರೆ, ನಮಗೂ ಸಿಕ್ಕರೆ ನಾನು ಹಾವೇರಿಗೆ ತೊಗೊಂಡು ಬಂದು ಆ ಪುಣ್ಯನ ಎಲ್ಲರಿಗೂ ಹಂಚ್ತಾನೆ. ಡೆಪ್ಯೂಟಿ ಸ್ಪೀಕರ್ ಪುಣ್ಯ ಹಂಚೋದು ಮಾತಾಡ್ತಾ ಇದ್ದಾರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್ ನಾತು ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇಡೀ ರಾಜ್ಯಕ್ಕೆ ಗೊತ್ತಿರಲಿಲ್ವಲ್ರಿ ಇಷ್ಟು ಜನ ಶಾಸಕರು ಬಡವರಿದ್ದಾರೆ, ಪಾಪ ಪ್ರಯಾಗ್ರಾಜ್ಗೂ ಹೋಗೋದಕ್ಕೆ ದುಡ್ಡಿಲ್ಲ, ಕಾಶಿಗೆ ಹೋಗೋದಕ್ಕೆ ದುಡ್ಡಿಲ್ಲ, ಅಯೋಧ್ಯೆಗೆ ಹೋಗೋದಕ್ಕೆ ದುಡ್ಡಿಲ್ಲ ಅಂತ? ಅಲ್ಲ, ನೇರವಾಗಿ ಡೆಪ್ಯೂಟಿ ಸ್ಪೀಕರ್ ಅವರೇ ಹೇಳ್ತಿದ್ದಾರೆ ಪ್ರೋಟೋಕಾಲ್ಗೋಸ್ಕರ, ಅಂದ್ರೆ VIP ಟ್ರೀಟ್ಮೆಂಟ್ ಬೇಕು. ಅವರ ಮಾತುಗಳಲ್ಲೇ ಎಷ್ಟು ವಿಪರ್ಯಾಸ ಇದೆ ಅಂತಂದರೆ, ಒಂದು ಕಡೆ ಅವ್ರು ಹೇಳ್ತಾರೆ ಕಾಲು ತುಳಿತದಿಂದ ಜನ ಸಾಯ್ತಾ ಇದ್ದಾರೆ. ಯಾಕೆ ಕಾಲು ತುಳಿತ ಆಗ್ತಾ ಇದೆ? VIP ಕಲ್ಚರು, ಕಾರ್ಗಳು ಬರ್ತಾ ಇವೆ, ಪ್ರೋಟೋಕಾಲ್ನ ಕಾರಣದಿಂದಾಗಿ ಕಾಲು ತುಳಿತದ ಘಟನೆ ಕೂಡ ಸಂಭವಿಸ್ತು. ಇನ್ನೊಂದು ಕಡೆ ಹೇಳ್ತಾರೆ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ, ನಾವು ಅಷ್ಟೇ ಹೋದರೆ 3-4 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗತ್ತೆ, ಆ ಕಾರಣದಿಂದ ನಾವು ಶಾಸಕರ ಒತ್ತಡದ ಮೇರೆಗೆ ಈ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸಿದ್ದೀವಿ, ಇಲ್ಲ ಸರ್ಕಾರದ ದುಡ್ಡಲ್ಲಿ ಸರ್ಕಾರದ ಪ್ರೋಟೋಕಾಲ್ ಉಪಯೋಗಿಸ್ಕೊಂಡು ನಾವು ಕುಂಭಮೇಳದ ಸ್ನಾನ ಮಾಡ್ಕೊಂಡು ಬರ್ತೀವಿ ಅಂತಕ್ಕಂಥದ್ದು. ಇನ್ನೊಂದು ಕಡೆ ಖರ್ಗೆ ಅವರ ಹೇಳಿಕೆಯನ್ನು ಕೂಡ ರುದ್ರಪ್ಪ ಲಮಾಣಿ ಬೆಂಬಲಿಸ್ತಾ ಇದ್ದಾರೆ. ನನಗನ್ಸುತ್ತೆ ನೋಡಿ, ರುದ್ರಪ್ಪ ಲಮಾಣಿ ಏನು ಹೇಳೋಕೆ ಹೊರಟರು ಅನ್ನೋದು ಗೊತ್ತಾಗಲಿಲ್ಲ ಪ್ರಶಾಂತ್. ಅಲ್ಲ, ನಿಶ್ಚಿತವಾಗಿ ಅಂದರೆ ವಿಪರ್ಯಾಸಗಳ ಮೇಲೆ ವಿಪರ್ಯಾಸಗಳ ಹೇಳಿಕೆಗಳನ್ನು ರುದ್ರಪ್ಪ ಲಮಾಣಿ ಕೊಟ್ಟರು. ಆದರೆ ನೋಡಿ, ಪಾಲಿಸಿ ಮೇಕರ್ಸ್ ಆ್ಯಸ್ ಸಚ್, ಈಗ ಯಾವುದೋ ಒಂದು ಕಮಿಟಿ ಇದೆ, ಪಾಲಿಸಿ ಮೇಕರ್ಸ್ಗಳು ಯಾವುದೋ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿನ ವ್ಯವಸ್ಥೆಯನ್ನು ಅಧ್ಯಯನ ಮಾಡ್ಕೊಂಡು ಬರೋದಾದರೆ ನಿಶ್ಚಿತವಾಗಿ ಅದಕ್ಕೊಂದು ರೀತಿಯಾಗಿರ್ತಕ್ಕಂಥ ಸ್ವಾಗತ ಇರುತ್ತೆ. ಯಾಕಂದರೆ ಪಾಲಿಸಿ ಮೇಕರ್ಸ್ ಎಲ್ಲಿ ಹೋಗ್ತಾರೆ ಅದರ ಇಂಪ್ಯಾಕ್ಟ್, ನಾಳೆ ಯಾವುದಾದ್ರೂ ಕರ್ನಾಟಕದಲ್ಲಿ ಈ ರೀತಿಯ ಬೃಹತ್ ಕಾರ್ಯಕ್ರಮ ನಡೆಸಬೇಕಾದ್ರೆ ಅಲ್ಲಿನ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ಗಳನ್ನು ನಾವು ಅಧ್ಯಯನ ಮಾಡಿ ಬರ್ತೀವಿ ಶಾಸಕರು ಮತ್ತು ಅಧಿಕಾರಿಗಳು ಅಂತಕ್ಕಂಥದ್ದು ಬೇರೆ ಮಾತು. ಆದರೆ ಇಲ್ಲಿ ರುದ್ರಪ್ಪ ಲಮಾಣಿಯವರು ಹೇಳ್ತಿರೋದೇನು, ಇಲ್ಲ ಶಾಸಕರು ಕುಂಭಮೇಳಕ್ಕೆ ಹೋಗಬೇಕು, ಅಲ್ಲಿ ಅವ್ರನ್ನ ಫ್ಯಾಮ್ಲಿಯನ್ನು ಕೂಡ ಕಮಿಟಿ ಮೀಟಿಂಗ್ನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ನಾವು ಪ್ರೋಟೋಕಾಲನ್ನು ಬಳಸಿ ಅಲ್ಲಿ ಹೋಗ್ತೀವಿ. ಆದರೆ ಇನ್ನೊಂದು ಕಡೆ ಕಾಲು ತುಳಿತ ಸಂಭವಿಸ್ತಾ ಇರೋದ್ರಿಂದ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಬಗ್ಗೆ ಕೂಡ ರುದ್ರಪ್ಪ ಲಮಾಣಿ ಪ್ರಸ್ತಾಪಿಸ್ತಾರೆ. ನನಗನ್ಸುತ್ತೆ ದಿಸ್ ಇಸ್ ಅ ಕ್ಲಾಸಿಕ್ ಕೇಸ್ ಆಫ್ VIP ಕಲ್ಚರ್. ಶಾಸಕರು ತಾವು ತಮ್ಮ ದುಡ್ಡನ್ನು, ಈಗ ಯಾರ್ಯಾರು ಕಮಿಟಿಯಲ್ಲಿ ಶಾಸಕರಿದ್ದಾರೆ, ನಾನು ತುಂಬ ವೈಯಕ್ತಿಕವಾಗಿ ಹೋಗೋಲ್ಲ, ಆ ಶಾಸಕರು ಎಷ್ಟು ಬೆಲೆ ಬಾಳ್ತಾರೆ ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡಿ. ಹೆಚ್ಚು ಕಡಿಮೆ 50 ಕೋಟಿ 100 ಕೋಟಿಗಿಂತ ಜಾಸ್ತಿ ಬೆಲೆ ಬಾಳ್ತಕ್ಕಂಥ ಶಾಸಕರು ಆ ಒಂದು ಸದಸ್ಯರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ಸರ್ಕಾರಿ ದುಡ್ಡಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಅವಶ್ಯಕತೆ ಏನು? ರೈಟ್. ನೀವು ಪ್ರೋಟೋಕಾಲನ್ನು ಕೊಡಬೇಕಾದ್ರೆ ಸರ್ಕಾರವೂ ಕೂಡ ಪ್ರೋಟೋಕಾಲನ್ನು ಕೊಡ್ಬೋದು. ಉತ್ತರ ಪ್ರದೇಶ ಸರ್ಕಾರಕ್ಕೆ ನೋಡಿ, ನಮ್ಮ ಶಾಸಕರು ಬರ್ತಾ ಇದ್ದಾರೆ, ಅವ್ರಿಗೊಂದಿಷ್ಟು ವ್ಯವಸ್ಥೆಯನ್ನು ಕಲ್ಪಿಸಿ ಅಂತಕ್ಕಂಥದ್ದಾದರೆ ಉತ್ತರ ಪ್ರದೇಶ ಸರ್ಕಾರ ವ್ಯವಸ್ಥೆಯನ್ನು ಕಲ್ಪಿಸುತ್ತೆ, ರಾಜ್ಯದಿಂದ ರಾಜ್ಯಗಳಿಗೆ ಪ್ರೋಟೋಕಾಲ್ನ ವ್ಯವಸ್ಥೆ ಇರುತ್ತೆ. ಆದರೆ ಡೆಪ್ಯೂಟಿ ಸ್ಪೀಕರ್ ತಾವೇ ಬಂದು ಹೇಳ್ತಾ ಇದ್ದಾರೆ, ಇಲ್ಲ ಶಾಸಕರು ಅಲ್ಲೂ ಕುಂಭಮೇಳದ ಪುಣ್ಯ ಸ್ನಾನಕ್ಕೆ ಹೋಗಬೇಕು, ಆ ಕಾರಣದಿಂದ ನಾವು ಕಮಿಟಿ ಮೀಟಿಂಗನ್ನು ಅಲ್ಲಿ ಆ ಭಾಗದಲ್ಲಿ ಹಾಕ್ಕೊಳ್ತೀವಿ ಅಂತದ್ದು ಹೇಳೋದು. ಅಂದರೆ ಆ ಕಮಿಟಿ ಮೀಟಿಂಗು, ಅದರ ಅಧ್ಯಯನ, ಅದರ ಔಚಿತ್ಯ ಎಲ್ಲವನ್ನ ನಿಶ್ಚಿತವಾಗಿ ಒಂದು ಪ್ರಶ್ನಾರ್ಥಕ ಚಿಹ್ನೆ ಅಡಿ ಹಾಕುತ್ತೆ ಅಂತ ಅನ್ಸುತ್ತೆ. ಇಷ್ಟೇ ಪ್ರೋಟೋಕಾಲ್, ಈಗ ಡೆಪ್ಯೂಟಿ ಸ್ಪೀಕರ್ ಹೋಗ್ತಾರೆ ಅಂದರೆ ಪ್ರೋಟೋಕಾಲ್ ವ್ಯವಸ್ಥೆ ಸಿಗುತ್ತೆ, ಹಾಗಾಗಿ ನಾವು ಸುಲಭವಾಗಿ ಹೋಗಿ ದರ್ಶನ ಮಾಡಿಕೊಂಡು ಮುಳುಗಿ ಎದ್ದು ಬರಬಹುದು ಅನ್ನೋದು. ಆದರೆ ಸರ್ಕಾರದ ಖರ್ಚಿನಲ್ಲಿ. ಆನಂದ್, 50-60 ಲಕ್ಷ ಸರ್ಕಾರದ ಹತ್ರ ಎಕ್ಸ್ಟ್ರಾ ದುಡ್ಡಿದೆಯಾ ಹಂಚೋದಕ್ಕೆ ಈ ರೀತಿಯ ಪ್ರವಾಸಕ್ಕೆ? ಈಗ ಒಂದು ಕಡೆ BMTC ಬಸ್ ರೇಟ್ ಜಾಸ್ತಿ ಆಯಿತು, KSRTC ಬಸ್ ರೇಟ್ ಜಾಸ್ತಿ ಆಯಿತು, ನೀರಿನ ಬೆಲೆ ಜಾಸ್ತಿ ಆಗೋದಿದೆ, ಮೆಟ್ರೋ ಬೆಲೆ ಜಾಸ್ತಿ ಮಾಡಿದ್ದಾರೆ, ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ, ಆ ನಿಗಮದಲ್ಲಿ ದುಡ್ಡಿಲ್ಲ, ಈ ನಿಗಮದಲ್ಲಿ ದುಡ್ಡಿಲ್ಲ. ಶಾಸಕರು ಒಬ್ಬೊಬ್ಬರಿಗೂ 3-4 ಲಕ್ಷ ರೂಪಾಯಿ ಖರ್ಚು ಮಾಡಿ ಅಧ್ಯಯನದ ಹೆಸರಿನಲ್ಲಿ ಪ್ರವಾಸಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸರ್ಕಾರದ ಹತ್ರ ದುಡ್ಡಿದೆಯಾ? ಯಾಕೆ 3-4 ಲಕ್ಷ ಹೊಂದಿಸ್ಕೊಳ್ಳೋ ಅಷ್ಟು ದುಡ್ಡಿಲ್ವಾ ಇವರಿಗೆ? ಕೆಲವು ಬೇರೆ ಬೇರೆ ಸಮಿತಿಗಳು ಕೂಡ ವಿಧಾನಸಭೆಯಲ್ಲಿ ಇರುತ್ತೆ. ಅಂದ್ರೆ ಹಾಗಾಗಿ ಈ ಒಂದು 10 ಸಮಿತಿಗಳಲ್ಲಿ ಕರ್ನಾಟಕ ವಿಧಾನಸಭೆಯ ವಸತಿ ಸಮಿತಿಯು ಕೂಡ ಒಂದು. ಈ ವಸತಿ ಸಮಿತಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ರುದ್ರಪ್ಪ ಲಮಾಣಿ ಅವರು, ಅಂದ್ರೆ ಅವರು ವಿಧಾನಸಭೆಯ ಉಪಸಭಾಧ್ಯಕ್ಷರಾಗಿದ್ದಾರೆ, ಅವರು ಅಧ್ಯಕ್ಷರಾಗಿದ್ದಾರೆ. ಆ ಸಮಿತಿಯಲ್ಲಿ 13 ಜನ ಸದಸ್ಯರುಗಳಿದ್ದಾರೆ.
ಕಳೆದ 6ನೇ ತಾರೀಕು ನಡೆದಂತ ಸಭೆಯಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು ಪ್ರಯಾಗ್ರಾಜ್ಗೆ ಹೋಗ್ಬೇಕು, ಪ್ರಯಾಗ್ರಾಜ್ನಲ್ಲಿ ನಾವು ಮುಳುಗಬೇಕು, ಅಲ್ಲಿಗೆ ಹೋಗ್ಲಿಕ್ಕೆ ಇರ್ತಕ್ಕಂಥ ಅವಕಾಶಗಳು ಮತ್ತು ಸಾಧ್ಯಾಸಾಧ್ಯಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡ್ತಾರೆ. ಶಾಸಕರ ಒಟ್ಟಾರೆ ಅಭಿಪ್ರಾಯ ಒತ್ತಾಯ ಇರ್ತಕ್ಕಂಥದ್ದು ನಾವಲ್ಲಿ ಹೋಗ್ಬೇಕಾದ್ರೆ ಒಂದಷ್ಟು ಪ್ರಿವಿಲೇಜ್ಗಳು ಬೇಕಾಗುತ್ತೆ, ಒಂದಷ್ಟು ಪ್ರೋಟೋಕಾಲ್ ಅನುಕೂಲ ಆಗುವಾಗೆ ನೀವು ಕೂಡ ಬರಬೇಕು, ಅದಕ್ಕೆ ಒಂದು ಟೂರ್ ಮ್ಯಾಪ್ ಅನ್ನ ರೆಡಿ ಮಾಡಿ ಇರ್ತಕ್ಕಂಥ ಒಂದು ರಿಕ್ವೆಸ್ಟ್ ಮಾಡಿದಂತ ಹಿನ್ನೆಲೆಯಲ್ಲಿ 6ನೇ ತಾರೀಕು ಫೆಬ್ರವರಿ 6ನೇ ತಾರೀಕು ನಡೆದಿರ್ತಕ್ಕಂಥ ಸಭೆಯಲ್ಲಿ ವಿಧಾನ ಮಂಡಲದ ವಸತಿ ಸಮಿತಿಯ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ. ಲಕ್ನೋ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ಗೆ ಹೋಗ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತೆ. ಈ ಸಮಿತಿಯಲ್ಲಿ ಇರ್ತಕ್ಕಂಥ 13 ಜನರಿದ್ದಾರೆ. ಇವರು 3 ಪಾರ್ಟಿಗೆ ಸೇರಿರ್ತಕ್ಕಂಥವ್ರು. ಅಂದ್ರೆ ಬಹಳ ಪ್ರಮುಖವಾಗಿ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರುಗಳು ಈ ಒಂದು ಸಮಿತಿಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರುಗಳು ಈ ಒಂದು ಸಮಿತಿಯಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಹೋಗಬೇಕು ಅಂತಕ್ಕಂಥ ಒಕ್ಕೊರಲ ನಿರ್ಣಯ ಆಗಿರುವಂತ ಹಿನ್ನೆಲೆಯಲ್ಲಿ ಫೆಬ್ರವರಿ 23ರಿಂದ 25ರವರೆಗೆ ಹೋಗಬೇಕು ಅಂತಕ್ಕ ನಿರ್ಣಯವನ್ನು ಮಾಡಲಾಗಿದೆ. ಇದಕ್ಕಾಗಿ ಇವರಿಗೆ ಮುಳುಗಬೇಕಿದೆ ಪ್ರಯಾಗ್ರಾಜ್ನಲ್ಲಿ ಹೋಗಿ, ಅದಕ್ಕೆ ಸರ್ಕಾರದ ದುಡ್ಡು, ಸರ್ಕಾರದ ಪ್ರೋಟೋಕಾಲು, ಸರ್ಕಾರದ ವ್ಯವಸ್ಥೆ ಬೇಕಿದೆ ಅಷ್ಟೇ. ಈ ಅಧ್ಯಯನ ಎಲ್ಲ ಸುಮ್ಮನೆ ಉಡಾಫೆ, ಸುಮ್ಮನೆ ಮಾತು. ಈ ಟೂರಲ್ಲಿ ಹೋಗ್ತಾ ಇದ್ದಾರೆ. ಅವರು ಕೂಡ ಪ್ರಶ್ನೆ ಮಾಡ್ತಿಲ್ಲ, ನಾವು ಹೋಗ್ಬೇಕು, ಅದಕ್ಕೆ ನೀವು ಅದಕ್ಕಾಗಿರ್ತಕ್ಕಂಥ ಪ್ರೋಟೋಕಾಲ್ಗಳು ಅಗತ್ಯವಾಗಿರುವಂತ ಅದಕ್ಕೆ ನೀವು ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಬಹಳ ಆಶ್ಚರ್ಯ ಅಂತಂದ್ರೆ ಈ ವಿಚಾರದ ಬಗ್ಗೆ ಬಿಜೆಪಿ ಶಾಸಕರುಗಳನ್ನ ಮಾತಾಡ್ತಾಗಲೂ ಕೂಡ ಅವ್ರು ಹೇಳಿದ್ದಾರೆ, ನಾವು ಹೋಗ್ತೇವೆ, ಹೋಗ್ಬೇಕು ಅಂತ ನಿರ್ಣಯ ಮಾಡಿದ್ರೆ ಸಮೇತ ಇರತಕ್ಕಂಥ ಎಲ್ಲರೂ ಕೂಡ ಹೋಗ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಇಂಥ ದುಂದು ವೆಚ್ಚದ ಬಗ್ಗೆ ಸಹಜವಾಗಿ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ವಿರೋಧ ಪಕ್ಷವರು ಸರ್ಕಾರದ ಕಾರ್ಯವೈಖರಿ ಟೀಕೆ ಮಾಡಬೇಕಾಗಿತ್ತು. ಮೊದಲಾಗಿ ಅವರು ಕೂಡ ಟೀಕೆ ಮಾಡ್ತಿಲ್ಲ, ಎಲ್ಲರೂ ಕೂಡ ಒಟ್ಟಾಗಿ 3 ಪಾರ್ಟಿಯವರು ಕೂಡ ಒಂದಾಗಿ ಈ ಒಂದು ಪ್ರಯಾಗ್ರಾಜ್ ಟೂರ್ ಮಾಡಬೇಕು ಅನ್ನೋ ನಿರ್ಧಾರ ತೆಗೆದುಕೊಂಡಿದ್ದಾರೆ. 3 ದಿನಗಳ ಪ್ರವಾಸ ಎಲ್ಲ ಪಕ್ಷದ ಒಂದು ಹೊಂದಾಣಿಕೆಯ ರಾಜಕಾರಣ, ಹೊಂದಾಣಿಕೆ ತೀರ್ಮಾನದಂತೆ ಆಗ್ತಾ ಇರುವಂತದ್ದು. ಈ ಹೊಂದಾಣಿಕೆಯ ರಾಜಕಾರಣಕ್ಕೆ ಸರ್ಕಾರದ ಜನರ ದುಡ್ಡು 50ರಿಂದ 60 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಇವರು ಹೋಗಿ ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಗಳಿಸ್ಕೊಳ್ಳೋದಕ್ಕೆ ಸರ್ಕಾರದಿಂದ ದುಡ್ಡು ಖರ್ಚಾಗುತ್ತೆ, ಜೊತೆಗೆ ಪ್ರೋಟೋಕಾಲ್ ಬೇಕು ಅನ್ನೋ ಕಾರಣಕ್ಕೆ ಅಧ್ಯಯನದ ಹೆಸರು. ಮುಂದಿನ ಸ್ಟೋರಿ ನೋಡ್ತಾ ಹೋಗೋಣ. ಬಿಜೆಪಿಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ, ಬಿಜೆಪಿ ಬಣ ಫೈಟ್ಗೆ ಇತಿಶ್ರೀ ಹಾಡೋದಕ್ಕೆ ಹೈಕಮಾಂಡ್ ಮುಂದಾಗಿದೆಯಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ರಾಜ್ಯದ ಹಿರಿಯ ನಾಯಕರ ಜೊತೆ ಹೈಕಮಾಂಡ್ ಸರಣಿ ಮೀಟಿಂಗ್ ಮಾಡ್ತಾ ಇದೆ. ನಿನ್ನೆ ಒಂದೇ ದಿನ ಸೋಮಣ್ಣ ಕಾರಜೋಳ ಜೊತೆ ಅಮಿತ್ ಶಾ ಚರ್ಚೆ ನಡೆಸಿದ್ದು, ಸೋಮಣ್ಣ ಜೊತೆ ಸುದೀರ್ಘ ಚರ್ಚೆ ಆದಮೇಲೆ ಕಾರಜೋಳ ಜೊತೆ ಕೂಡ ಸಭೆ ನಡೆಸಿದ್ದಾರೆ. ಇಬ್ಬರ ಬಳಿಯೂ ತಲಾ 25 ನಿಮಿಷಗಳ ಕಾಲ ಅಮಿತ್ ಶಾ ಚರ್ಚೆ ನಡೆಸಿದ್ದು, ರಾಜ್ಯದ ಪರಿಸ್ಥಿತಿ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಭಿನ್ನಮತಕ್ಕೆ ಕಾರಣವಾದ ಅಂಶಗಳೇನೇನು ಪಟ್ಟಿ ಮಾಡ್ಕೊಂಡು ಹೇಳಿದ್ದಾರೆ ಇಬ್ರು ನಾಯಕರು. ಇದು ಕಾರಣ ಅಂತ. ಸಮಸ್ಯೆ ಮುಂದುವರೆದಷ್ಟು ಬಿಜೆಪಿ ಸಂಘಟನೆ ಮೇಲೆ ಇದು ನೇರ ಪರಿಣಾಮ ಬೀಳುತ್ತೆ. ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಸೋದಾಗಿ ಅಮಿತ್ ಶಾ ಕೂಡ ಭರವಸೆ ಕೊಟ್ಟಿದ್ದಾರಂತೆ. ಕಾರಜೋಳರು ಅಮಿತ್ ಶಾರನ್ನ ಭೇಟಿಯಾಗಿರೋ ಫೋಟೋ ನೀವು ನೋಡ್ತಾ ಇದ್ದೀರಾ. ಸೋಮಣ್ಣ ಅವರ ಜೊತೆ ಮಾತಾಡಿದ್ದಾರೆ ಒಂದು 25 ನಿಮಿಷ. ಅದಾದ್ಮೇಲೆ ಕಾರಜೋಳ ಜೊತೆ ಕೂಡ 25 ನಿಮಿಷ ಮಾತಾಡಿದ್ದಾರೆ. ಆದಷ್ಟು ಬೇಗ ಸಮಸ್ಯೆ ಪರಿಹರಿಸ್ತೀವಿ ಅನ್ನೋ ಭರವಸೆ ಕೂಡ ಕೊಟ್ಟಿದ್ದಾರಂತೆ. ಮತ್ತೊಂದು ಕಡೆ ರೆಬಲ್ ನಾಯಕ ಯತ್ನಾಳ್ಗೆ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಕೊಟ್ಟಿದೆ. 72 ಗಂಟೆಯೊಳಗೆ ಉತ್ತರ ಕೇಳಿತ್ತು ಬಿಜೆಪಿ ಶಿಸ್ತು ಸಮಿತಿ. ಇನ್ನು ಯತ್ನಾಳ್ ಹೈಕಮಾಂಡ್ಗೆ ಉತ್ತರ ನೀಡೋದಕ್ಕೆ ನಾಳೆ ಡೆಡ್ಲೈನ್. ವರಿಷ್ಠರಿಗೆ 5 ಅಂಶಗಳ ಉತ್ತರ ನೀಡೋದಕ್ಕೆ ಯತ್ನಾಳ್ ರೆಡಿಯಾಗಿದ್ದು, ಸ್ವಜನ ಪಕ್ಷಪಾತ, ಹೊಂದಾಣಿಕೆ ರಾಜಕೀಯ, ಭ್ರಷ್ಟಾಚಾರ ಹಾಗೂ ಕುಟುಂಬ ರಾಜಕೀಯದ ವಿಷಯಗಳ ಬಗ್ಗೆ ಯತ್ನಾಳ್ ಆ ಉತ್ತರದಲ್ಲಿ ಮೆನ್ಷನ್ ಮಾಡ್ತಾರೆ ಅನ್ನೋದಿದೆ. ಮೊದಲ ನೋಟಿಸ್ಗೂ ಕೂಡ ಇದೇ ರೀತಿಯ ಉತ್ತರನ ಯತ್ನಾಳ್ ನೀಡಿದ್ರು. ಆಗ ಇನ್ನು ಮುಂದೆ ಮಾತಾಡಬೇಡಿ ಅಂತ ಶಿಸ್ತು ಸಮಿತಿ ಹೇಳಿ ಕಳಿಸಿತ್ತು. ಶಿಸ್ತು ಸಮಿತಿಗೆ ಉತ್ತರ ಕೊಟ್ಟು ಬಂದ ಮೇಲೆ ಯತ್ನಾಳ್ ಮೊದಲ ಬಾರಿಗೆ ಮಾಧ್ಯಮದ ಜೊತೆ ಮಾತಾಡಿದಾಗ ಸ್ವಲ್ಪ ಅಳದು ತೂಗು ಮಾತಾಡಿದ್ರು. ಆದ್ರೆ ಮುಂದುವರೆದಂತೆ ತಮ್ಮ ಎಂದಿನ ಧಾಟಿಯನ್ನ ಮುಂದುವರೆಸಿದ್ರು. ಈ ಬಾರಿ ಕೂಡ ಉತ್ತರ ಪಡ್ಕೊಂಡು ಬಿಜೆಪಿ ಶಿಸ್ತು ಸಮಿತಿ ಸುಮ್ಮನಾಗುತ್ತಾ ಅಥವಾ ಹೈಕಮಾಂಡ್ ಕ್ರಮಕ್ಕೆ ಮುಂದಾಗುತ್ತಾ? ನಾಳೆ ಡೆಡ್ಲೈನ್ ಇದೆ ಉತ್ತರ ಕೊಡೋದಕ್ಕೆ. ಇನ್ನು ಮತ್ತೊಂದು ಕಡೆ ರೆಬಲ್ಸ್ ನಾಯಕ ಯತ್ನಾಳ್ಗೆ ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್. 3 ತಿಂಗಳ ಅಂತರದಲ್ಲಿ 2ನೇ ಬಾರಿಗೆ ಈ ನೋಟಿಸ್ ಸಿಕ್ಕಿದೆ. 72 ಗಂಟೆಗಳಲ್ಲಿ ಉತ್ತರಿಸಿ ಅಂತ ಶಿಸ್ತು ಸಮಿತಿ ಹೇಳಿದೆ. 2ನೇ ಬಾರಿ ನೋಟಿಸ್ ನೀಡಿದ್ರು ಕೂಡ ಯತ್ನಾಳ್ ವಿರುದ್ಧ ಕ್ರಮ ಇಲ್ಲವಾ? ಕಳೆದ ಬಾರಿಯಾಗೆ ಯತ್ನಾಳ್ ಪರ ಹಿರಿಯ ನಾಯಕರು ಬ್ಯಾಟಿಂಗ್. ಕಳೆದ ಬಾರಿ ಬಿಜೆಪಿ ಸಂಸದರು ಹೈಕಮಾಂಡ್ ಮೇಲೆ ಒಂದು ಒತ್ತಡ ಹಾಕಿದ್ರು.
ಕ್ರಮ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ, ಒಂದು ಕೆಟ್ಟ ಸಂದೇಶ ರವಾನೆ ಆಗುತ್ತೆ ಅಂತ. ಆಗ ಹೈಕಮಾಂಡ್ ಕೂಡ ಸುಮ್ಮನಾಗಿತ್ತು. ಆದರೆ ಈ ಬಾರಿ ಮತ್ತೆ ಯತ್ನಾಳ್ ಪರ ಹಿರಿಯ ನಾಯಕರ ಬ್ಯಾಟಿಂಗ್ ವರ್ಕ್ ಆಗುತ್ತಾ? ಶಿಸ್ತು ಕ್ರಮ ಕೈಗೊಂಡ್ರೆ ಪಕ್ಷಕ್ಕೆ ಮತ್ತಷ್ಟು ಹಾನಿಯಾಗುವ ಎಚ್ಚರಿಕೆ ಕೊಡ್ತಾರ? ಯತ್ನಾಳ್ ಉಚ್ಚಾಟಿಸಿದ್ರೆ ಪಂಚಮಸಾಲಿಗಳಿಗೆ ತಪ್ಪು ಸಂದೇಶ. ಇವಾಗ ಏನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಪ್ರಶಾಂತ್ ನಾತು ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಾ ಹೊಡೆದಂಗ್ ಮಾಡ್ತೀನಿ, ನೀನು ಅತ್ತಂಗೆ ಹೇಳು ಅನ್ನೋಂಗ್ ಆಗಿತ್ತು ಕಳೆದ ಬಾರಿಯ ನೋಟಿಸ್. ಆದ್ರೆ ಈ ಬಾರಿ ಹಂಗೆ ಕಂಟಿನ್ಯೂ ಆಗುತ್ತಾ ಅಥವಾ ಹೈಕಮಾಂಡ್ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ಹೈಕಮಾಂಡ್ನಿಂದ ಬರ್ತಾ ಇರತಕ್ಕಂಥ ಮೂಲಗಳ ಮಾಹಿತಿಗಳ ಪ್ರಕಾರ ಯತ್ನಾಳ್ ಮೇಲೆ ಒಂದು ಸೀರಿಯಸ್ ಆಗಿರ್ತಕ್ಕಂಥ ಆ್ಯಕ್ಷನ್ನ ತಯಾರಿಯಲ್ಲಿ BJP ಹೈಕಮಾಂಡ್ ಇದೆ. ಆ ಕಾರಣದಿಂದ ಒಂದು ಕೊನೆಯ ನೋಟಿಸನ್ನು ಮೊನ್ನೆ ಮಧ್ಯಾಹ್ನ ಶಿಸ್ತು ಸಮಿತಿ ಅಧ್ಯಕ್ಷ ಓಂ ಪಾಠಕ್ ಕೊಟ್ಟಿದ್ದರು. ನಾಳೆ ಅದರ ಅವಧಿ ಮುಕ್ತಾಯವಾಗಲಿದೆ. ಯತ್ನಾಳ್ರು ಹಿಂದೆ ಕೂಡ ಒಂದು ಸುದೀರ್ಘವಾಗಿರ್ತಕ್ಕಂಥ ಉತ್ತರವನ್ನು ನೀಡಿದರು. ಹೈಕಮಾಂಡ್ನ ಬೇಸರ ಇರ್ತಕ್ಕಂಥದ್ದು ನೋಡಿ, ಯತ್ನಾಳ್ರು ಎತ್ತಿರ್ತಕ್ಕಂಥ ಪ್ರಶ್ನೆಗಳನ್ನು ತಟಸ್ಥರ ಗುಂಪು ಕೂಡ ಆಗಾಗ ಹೋಗಿ ಹೈಕಮಾಂಡ್ಗೆ ಆ ದೂರನ್ನು ಕೊಟ್ಟಿದೆ. ಆದರೆ ಹೈಕಮಾಂಡ್ನ ಬೇಸರ ಮುಖ್ಯವಾಗಿರ್ತಕ್ಕಂಥದ್ದು ಯತ್ನಾಳ್ರು ಎಷ್ಟೇ ಹೇಳಿದರೂ ಕೂಡ ಮಾಧ್ಯಮಗಳಿಗೆ ಪದೇ ಪದೇ ಬಂದು ಹೇಳಿಕೆಗಳನ್ನು ನೀಡ್ತಾರೆ. ಅವರ ಭಾಷೆ ಕೂಡ ತುಂಬ ಕಟುವಾಗಿ ಪಕ್ಷದ ಆಂತರಿಕ ಜನರ ವಿರುದ್ಧ ಆ ರೀತಿಯ ಭಾಷೆಗಳನ್ನು ಬಳಸಬೇಕಾ ಅಂತಕ್ಕಂಥದ್ರ ಬಗ್ಗೆ ಹೈಕಮಾಂಡ್ಗೆ ಬೇಸರ ಇದೆ. ಹೀಗಾಗಿ ಹೈಕಮಾಂಡ್ ಒಂದು ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ಈಗ ನೀವು ದಿಲ್ಲಿ ರಿಸಲ್ಟ್ನ ನಂತರ ನೋಡಿದರೆ ಮಣಿಪುರದ ಮುಖ್ಯಮಂತ್ರಿ ಬದಲಾವಣೆ ಆಯಿತು, ಇನ್ನೂ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಯ ಪ್ರಕ್ರಿಯೆ ನಡೀತಾ ಇದೆ. ಕರ್ನಾಟಕದಲ್ಲೂ ಕೂಡ ವಿಜೇಂದ್ರರನ್ನು ಮುಂದುವರಿಸಬೇಕೋ ಬೇಡವೋ ಅಂತಕ್ಕಂಥ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಬೇಕು. ಮೊನ್ನೆ 2 ನಿರ್ಣಯಗಳನ್ನು ನೋಡಿದಾಗ ಸ್ವಲ್ಪ ಬ್ಯಾಲೆನ್ಸ್ ಮಾಡುವ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತು. ಚಿಕ್ಕಬಳ್ಳಾಪುರದ ಜಿಲ್ಲಾ ಅಧ್ಯಕ್ಷರ ಬಗ್ಗೆ ಏನೊಂದು ತೀರ್ಮಾನವನ್ನು ವಿಜಯೇಂದ್ರ ತೆಗೆದುಕೊಂಡಿದ್ದರು ಅದನ್ನು ಕೂಡ ರಿವರ್ಸ್ ಮಾಡ್ತು. ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೂ ಕೂಡ ನೋಟಿಸನ್ನು ನೀಡ್ತು. ಈಗ ನಾಳೆ ಅವಧಿ ಮುಕ್ತಾಯವಾದ ನಂತರ ಹೈಕಮಾಂಡ್ ಏನು ಮಾಡುತ್ತೆ, ತರಾತುರಿಯಲ್ಲಿ ಅವ್ರ ಮೇಲಾದರೂ ಏನಾದರೂ ಶಿಸ್ತು ಕ್ರಮ ತೆಗೆದುಕೊಳ್ಳುತ್ತಾ, ತೆಗೆದುಕೊಂಡ ನಂತರ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಪ್ರಕಟಿಸುತ್ತಾ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಅದಕ್ಕಿಂತ ಮುಂಚೆ ನಿನ್ನೆ ಸೋಮಣ್ಣ ಅವರನ್ನು ಯಾಕಂದರೆ ಗೋವಿಂದ ಕಾರಜೋಳರಿಗೆ ಚಿತ್ರದುರ್ಗ ಜಿಲ್ಲಾ BJP ಅಧ್ಯಕ್ಷರ ಆಯ್ಕೆ ಬಗ್ಗೆ ಬೇಸರ ಇತ್ತು. ಸೋಮಣ್ಣ ಮತ್ತು ಯಡಿಯೂರಪ್ಪನವರ ಕುಟುಂಬದ ನಡುವೆ ಇರತಕ್ಕಂಥ ಬೇಸರ ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ. ಒಂದು ಕಡೆ ಡಾಕ್ಟರ್ ಸುಧಾಕರ್ ಬೇಸರವನ್ನು ನೇರವಾಗಿ ಹೋಗಿ JP ನಡ್ಡಾ ಮುಂದೆ ವ್ಯಕ್ತಪಡಿಸಿದ್ರಿಂದ ಚಿಕ್ಕಬಳ್ಳಾಪುರದ ಜಿಲ್ಲಾ ಅಧ್ಯಕ್ಷರ ಆಯ್ಕೆಯನ್ನು ರಿವರ್ಸ್ ಮಾಡಲಾಯಿತು. ಬಸವರಾಜ ಬೊಮ್ಮಾಯಿ ಮತ್ತು ವಿಜಯೇಂದ್ರರಿಗೂ ಕೂಡ ತಾಕಲಾಟಗಳು ಶುರು ಆಗಿವೆ ಅಂತಕ್ಕಂಥದ್ದು ಕಳೆದ 15 ದಿನಗಳ ಬೆಳವಣಿಗೆ ಹೇಳ್ತಾ ಇದೆ. ಆ ಕಾರಣದಿಂದ ಕೂಡ ತಟಸ್ಥರ ಗುಂಪಿನ ಒಬ್ಬೊಬ್ಬರನ್ನೇ ಕರೆದು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅಮಿತ್ ಶಾ ಮಾತಾಡ್ತಾ ಇದ್ದಾರೆ. ಅಂತಿಮವಾಗಿ ಏನು ನಿರ್ಣಯವನ್ನು BJP ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಮುಖ್ಯ. ಆದರೆ ನೀವು ಮ್ಯಾಕ್ರೋ ಲೆವೆಲಲ್ಲಿ ನೋಡಿದಾಗ ಚುನಾವಣೆಯನ್ನು ನಡೆಸೋಲ್ಲ ಅಂತಕ್ಕಂಥದ್ದು ಹೈಕಮಾಂಡ್ ಸ್ಪಷ್ಟಪಡಿಸಿದೆ. ಅದರ ಅರ್ಥ 2 ನಿರ್ಣಯ, ಒಂದು ವಿಜಯೇಂದ್ರರನ್ನೇ ಕಂಟಿನ್ಯೂ ಮಾಡೋದು, ಇಲ್ಲ ಮತ್ತೊಬ್ಬರನ್ನು ಅಧ್ಯಕ್ಷರನ್ನಾಗಿ ನೇಮಿಸೋದು. ಯತ್ನಾಳ್ರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸನ್ನು ಗಮನಿಸಿದಾಗ ಮತ್ತೊಬ್ಬರನ್ನ ಅಂದರೆ ಯತ್ನಾಳ್ ಗುಂಪಿನಿಂದ ಯಾರನ್ನೋ ತಂದು ಅಧ್ಯಕ್ಷರನ್ನಾಗಿ ಮಾಡುವ ಸಾಧ್ಯತೆಗಳು ಇಲ್ಲ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಒಂದು ಲೀನಿಯರ್ ಡಿಸಿಷನನ್ನು ಹೈಕಮಾಂಡ್ ತೆಗೆದುಕೊಳ್ಳುವ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ. ಅದೀಗ ನಾಳೆ ಅವಧಿ ಮುಗಿದ ತಕ್ಷಣ ಏನಾದರೂ ಕ್ರಮ ತೆಗೆದುಕೊಳ್ಳುತ್ತಾ ಅಥವಾ ಇನ್ನೊಂದು ಜೀವದಾನವನ್ನು ಯತ್ನಾಳ್ರಿಗೆ ನೀಡಿ, ಯಾಕಂದರೆ ಯತ್ನಾಳ್ರು ಇನ್ಮೇಲೆ ಮಾತಾಡಲ್ಲ ಅಂತಕ್ಕಂಥದ್ದೇನಾದರೂ ಹೈಕಮಾಂಡ್ ಕನ್ವೆ ಮಾಡಿದರೆ ಶಿಸ್ತು ಕ್ರಮದ ಅಗತ್ಯ ಇಲ್ಲ ಅನ್ನೋದನ್ನು ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬಹುದು. ಆಗ ಹೊಸ ರಾಜ್ಯಾಧ್ಯಕ್ಷರ ನೇಮಕವನ್ನು ಕೂಡ ಹೈಕಮಾಂಡ್ ಪ್ರಕಟಿಸಬೇಕಾಗತ್ತೆ. ಎಸ್ ಸ್ವಲ್ಪ ದೆಹಲಿ ಕಡೆ ಹೋಗೋಣ. ದೆಹಲಿಯಲ್ಲಿ 27 ವರ್ಷದ ಬಳಿಕ BJP ಒಂದು ಐತಿಹಾಸಿಕ ಗೆಲುವು ಸಾಧಿಸಿದೆ. ಆದರೆ CM ಅಭ್ಯರ್ಥಿ ಯಾರು ಅನ್ನೋದೇ ಸದ್ಯಕ್ಕಿರೋ ಟೆನ್ಷನ್. CM ಯಾರಾಗ್ತಾರೆ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಇವರು CM ಆಗ್ತಾರೆ ನೀವು ಗೆಲ್ಲಿಸ್ಕೊಟ್ರೆ ಅಂತ ಯಾವ ಫೇಸ್ ಕೂಡ ಇರಲಿಲ್ಲ ದೆಹಲಿ ಎಲೆಕ್ಷನ್ ನಲ್ಲಿ. ಸಂಘಟಿತವಾಗಿ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದಿದೆ BJP. ಆದ್ರೆ ಈಗ CM ಯಾರಾಗ್ತಾರೆ ಅನ್ನೋ ಚರ್ಚೆ ಜೋರಾಗಿದೆ. 5 ಜನ ನಾಯಕರು CM ಸ್ಥಾನಕ್ಕಾಗಿ ಫೈಟ್ ಮಾಡ್ತಾ ಇದ್ದಾರೆ. ಪರ್ವೇಜ್ ವರ್ಮಾ, ಆಶೀಶ್ ಸೂದ್, ಸತೀಶ್ ಉಪಾಧ್ಯಾಯ್, ವಿಜಯೇಂದರ್ ಗುಪ್ತಾ, ಜಿತೇಂದರ್ ಮಹಾಜನ್ ರೇಸ್ನಲ್ಲಿದ್ದಾರೆ. ಆದ್ರೆ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಸದ್ಯಕ್ಕಿರೋ ಗೊಂದಲ. ವಿದೇಶ ಪ್ರವಾಸದಲ್ಲಿದ್ದಾರೆ ಮೋದಿ. ಪ್ರವಾಸ ಮುಗಿಸ್ಕೊಂಡು ಬಂದ ನಂತರ ಆಯ್ಕೆಯಾಗೋ ಸಾಧ್ಯತೆ ಇದೆ. ಪರ್ವೇಜ್ ವರ್ಮಾ ಕೇಜ್ರಿವಾಲ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಮಾಜಿ CM ಸಾಹೇಬ್ ಸಿಂಗ್ ವರ್ಮಾ ಅವರ ಪುತ್ರ ಅವರು.
ವಿಜೇಂದ್ರ ಗುಪ್ತಾ ದೆಹಲಿ ಬಿಜೆಪಿ ನಾಯಕ, ಹಿರಿಯ ನಾಯಕ ವಿಜೇಂದ್ರ ಗುಪ್ತಾ ಸತತ 3 ಬಾರಿ ರೋಹಿಣಿ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಯಾರ್ಯಾರು ರೇಸ್ನಲ್ಲಿದ್ದಾರೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಇನ್ನು ಆಶೀಶ್ ಸೂದ್ ಗೋವಾ ಬಿಜೆಪಿ ಉಸ್ತುವಾರಿ, ಇವರು ಜಮ್ಮು ಕಾಶ್ಮೀರ ಸಹ ಉಸ್ತುವಾರಿಯಾಗಿದ್ರು. ಜನಕ್ಪುರಿ ಕ್ಷೇತ್ರದಿಂದ ಪ್ರಚಂಡ ಬಹುಮತದಿಂದ ಇವರು ಗೆಲುವು ಸಾಧಿಸಿದ್ದಾರೆ. ಇನ್ನು ಸತೀಶ್ ಉಪಾಧ್ಯಾಯ 2014ರಿಂದ 2016ರವರೆಗೆ ದೆಹಲಿ ಬಿಜೆಪಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. RSS ನಂಟು ಕೂಡ ಇದೆ. 3 ಬಾರಿ ಸೋಮನಾಥ್ ಭಾರತಿ ವಿರುದ್ಧ ಗೆಲುವು ಸಾಧಿಸಿದರು. ಜಿತೇಂದ್ರ ಮಹಾಜನ್ ದೆಹಲಿಯ ರೋಹ್ತಾಸ್ ನಗರ ಕ್ಷೇತ್ರದಿಂದ ಗೆಲುವು ಪಡ್ಕೊಂಡಿದ್ದಾರೆ. ದೆಹಲಿ ಬಿಜೆಪಿಯ ಹಿರಿಯ ನಾಯಕರಲ್ಲಿ ಇವರು ಕೂಡ ಒಬ್ರು. ಇನ್ನು ರೇಖಾ ಗುಪ್ತಾ ಶಾಲಿಮಾರ್ ಬಾಗ್ ಕ್ಷೇತ್ರದಿಂದ ಮೊದಲ ಬಾರಿಗೆ ಗೆದ್ದಿದ್ದಾರೆ. ದೆಹಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ, ದೆಹಲಿ ವಿವಿ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷೆ. ಇವರು ಸಿಎಂ ಅಭ್ಯರ್ಥಿ ಅಂತ ಹೇಳಿರಲಿಲ್ಲ. ಕೇಜ್ರಿವಾಲ್ ಒಂದು ಕಡೆ ಅಬ್ಬರಿಸ್ತಾ ಇದ್ರೆ, ಮತ್ತೊಂದು ಕಡೆ ಬಿಜೆಪಿ ಸಂಘಟಿತ ಹೋರಾಟ ಮಾಡಿತ್ತು. ಕಾಂಗ್ರೆಸ್ ಕೂಡ ತನ್ನ ಹೋರಾಟವನ್ನು ಅಷ್ಟಾಗಿ ಈ ಬಾರಿಯ ದೆಹಲಿ ಎಲೆಕ್ಷನ್ ಅಲ್ಲಿ ಕಂಡಿರಲಿಲ್ಲ. ಆದ್ರೆ ಈಗ ಗೆದ್ದಿರುವಂತಹ ಬಿಜೆಪಿಗೆ ಸಿಎಂ ಯಾರು ಅನ್ನೋದು ಪ್ರಶ್ನೆ. ಪ್ರಶಾಂತ್ ನಾಥ್ ಮತ್ತೊಂದು ಸಲ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, 6 ಹೆಸರುಗಳಿವೆ, ಆದ್ರೆ ಯಾರು ಪ್ರಬಲ ಪೈಪೋಟಿ ಕೊಡ್ತಾ ಇರೋರು? ಪ್ರಧಾನಮಂತ್ರಿಗಳು ಅಮೆರಿಕ ಪ್ರವಾಸದಿಂದ ಬಂದ ಮೇಲೆ ಒಂದು ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳಲಾಗತ್ತೆ. ಹಿಂದೆ 3 ಮುಖ್ಯಮಂತ್ರಿಗಳನ್ನು ದಿಲ್ಲಿ ಕಂಡಿತ್ತು. 93 to 98 ಮದನ್ ಲಾಲ್ ಖುರಾನಾ, ಸಾಹಿಬ್ ಸಿಂಗ್ ವರ್ಮಾ, ಸುಷ್ಮಾ ಸ್ವರಾಜ್. ಅದಾದಮೇಲೆ ಅಧಿಕಾರ ಬಂದಿರಲಿಲ್ಲ, ಯಾಕಂದರೆ ಪಕ್ಷದೊಳಗಡೆ ಒಳ ಜಗಳದ ಕಾರಣದಿಂದಾಗಿ ಅಧಿಕಾರ ಹೋಗಿತ್ತು. ಅದು ಮೇಲ್ಗಡೆ ಈರುಳ್ಳಿ ಬೆಲೆ ಏರಿಕೆ ಅಂತಂದರೂ ಕೂಡ ದಿಲ್ಲಿಯಲ್ಲಿ ತುಂಬ ಒಳ ಜಗಳ ಇತ್ತು. ಈ ಬಾರಿ ಯಾರದೇ ಮುಖವನ್ನು ತೋರಿಸದೆ ಅಧಿಕಾರ ಬಂದಿದೆ. ಇನ್ಕ್ಲೂಡಿಂಗ್ ಅಂದರೆ ಅರವಿಂದ್ ಕೇಜ್ರಿವಾಲ್ರ ವಿರುದ್ಧದ ಒಂದು ರೆಫರೆಂಡಮ್ನ ರೀತಿಯಲ್ಲಿ ಅಧಿಕಾರ ಬಂದಿರುವಾಗ BJP ಯಾರನ್ನು ನೇಮಿಸುತ್ತೆ ಅಂತಕ್ಕಂಥದ್ದು ಮುಖ್ಯ. ಮತ್ತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ನೋನ್ ಫಾರ್ ಗಿವಿಂಗ್ ಮೆಸೇಜಸ್. ಈಗ ನೋಡಿ, ಮಹಿಳಾ ಮತದಾರರು ಮಹಾರಾಷ್ಟ್ರ ಇರ್ಬೋದು, ದಿಲ್ಲಿ ಇರ್ಬೋದು, ಹರಿಯಾಣ ಇರ್ಬೋದು, BJPಯ ಪ್ರಚಂಡ ಗೆಲುವಿನಲ್ಲಿ ಮಹಿಳಾ ಮತದಾರರ ಯೋಗದಾನ ಜಾಸ್ತಿ ಇದೆ. ಹೀಗಾಗಿ ಕೆಲ BJP ಮೂಲಗಳು ಹೇಳ್ತಾ ಇರತಕ್ಕಂಥದ್ದು, ಯಾರಾದರೂ ಮಹಿಳೆಯರನ್ನು ಮುಖ್ಯಮಂತ್ರಿ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ರೇಖಾ ಗುಪ್ತಾ ಇದ್ದಾರೆ, ಶಿಖಾ ರಾಯ್ ಇದ್ದಾರೆ, ಇವರಿಬ್ಬರೂ ಕೂಡ ಹಿರಿಯ ನಾಯಕರು. ಅವರಿಬ್ಬರಲ್ಲಿ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡ್ಬೋದಾ ಅಂತಕ್ಕಂಥ ಚರ್ಚೆ ಇದೆ. ಅದರ ಜೊತೆಗೆ ಈಗ ಪ್ರವೇಶ್ ವರ್ಮಾ, ಜೈಂಟ್ ಕಿಲ್ಲರ್, ನೀವು ಮೊನ್ನೆ ಅದಕ್ಕೊಂದು ಕನ್ನಡ ಶಬ್ದ ದೈತ್ಯ ಶಿಕಾರಿ ಅಂತ ಹೇಳಿದ್ರಿ. ಪ್ರವೇಶ್ ವರ್ಮಾ ಜಾಟ್ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು. ಹೀಗಾಗಿ ಅವರ ಹೆಸರು ಕೂಡ ನಿಶ್ಚಿತವಾಗಿ ಇದೆ. ಅಮಿತ್ ಶಾ ಅವರ ಜೊತೆಗಿನ ಪ್ರವೇಶ್ ವರ್ಮಾ ಭೇಟಿಯ ನಂತರ ಆ ರೀತಿಯ ಸ್ಪೆಕ್ಯುಲೇಷನ್ಸ್ಗಳು ಜಾಸ್ತಿ ಆದವು. ವಿಜೇಂದ್ರ ಗುಪ್ತಾ, BJP ತುಂಬ ಹೀನಾಯವಾಗಿ 70ರಲ್ಲಿ 67 ಆಮ್ ಆದ್ಮಿ ಗೆದ್ದಾಗ 3 ಗೆದ್ದಿದ್ದರಲ್ಲಿ ರೋಹಿಣಿಯಿಂದ ವಿಜೇಂದ್ರ ಗುಪ್ತಾ ಕೂಡ ಇದ್ದರು. ಹಿಂದೆ BJPಯ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದರು. ಅವರ ಹೆಸರು ಕೂಡ ನಿಶ್ಚಿತವಾಗಿದೆ. ಬನಿಯಾ ಸಮುದಾಯದಿಂದ ಬರ್ತಾರೆ. ಇನ್ನೊಬ್ಬರು ಆಶೀಶ್ ಸೂದ್, ಜನಕ್ಪುರಿ ಕ್ಷೇತ್ರದಿಂದ ಶಾಸಕರಾಗಿದ್ದಾರೆ, ABVP ಹಿನ್ನೆಲೆ ಇದ್ದವರು. ಆಶೀಶ್ ಸೂದ್ ಅಮಿತ್ ಶಾ ಅವರಿಗೆ ತೀರಾ ಆಪ್ತರು ಅಂತಕ್ಕಂಥದ್ದು ಕೂಡ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಸತೀಶ್ ಉಪಾಧ್ಯಾಯ್ ಅಗೇನ್ ABVP ಹಿನ್ನೆಲೆಯಿಂದ ಬರ್ತಾರೆ. ಸತೀಶ್ ಉಪಾಧ್ಯಾಯ್ ಈ ಬಾರಿ ಮಾಳವೀಯ ನಗರ ಕ್ಷೇತ್ರದಿಂದ ಆರಿಸಿ ಬಂದಿದ್ದಾರೆ. ಹಿಂದೆ ರಾಜ್ಯ BJPಯ ಅಲ್ಲಿನ ಅಧ್ಯಕ್ಷರು ಕೂಡ ಆಗಿದ್ದರು. ಜಿತೇಂದ್ರ ಮಹಾಜನ್ ಕೂಡ ABVP ಹಿನ್ನೆಲೆಯಿಂದ ಬರ್ತಾರೆ. ದಿಲ್ಲಿಯಲ್ಲಿ BJPಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡಿರ್ತಕ್ಕಂಥವ್ರು. ರೋಹ್ತಾಸ್ ನಗರದಿಂದ MLA ಆಗಿ 2ನೇ ಬಾರಿಗೆ ಆಯ್ಕೆಯಾಗಿ ಬಂದಿದ್ದಾರೆ. ಹಿಂದೆ 2013ರಲ್ಲೇನು BJP ಒಂದು 28 ಸ್ಥಾನಗಳನ್ನು ಪಡೆದಿತ್ತು. ಆಗ ಜಿತೇಂದ್ರ ಮಹಾಜನ್ ಒಮ್ಮೆ ಶಾಸಕರಾಗಿದ್ದರು. 49 ದಿನಗಳ ಕಾಲ ಪುನರಪಿ ಆಯ್ಕೆಯಾಗಿ ಬಂದಿದ್ದಾರೆ. ಮಹಿಳೆಯರಿಗೆ ಸ್ಥಾನ ಸಿಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ಏಕೆಂದರೆ ಈ ಜಾತೀಯ ಸಮೀಕರಣದಲ್ಲಿ ದಿಲ್ಲಿಯಲ್ಲಿ ಹೋದರೆ BJPಯಲ್ಲಿ ಒಳ ಜಗಳ ಜಾಸ್ತಿ ಆಗುತ್ತೆ. ಜಾಟ್ರಿಗೆ ಕೊಟ್ಟರೆ ಪಂಜಾಬಿಗಳಿಗೆ ಬೇಸರ, ಪಂಜಾಬಿಗಳಿಗೆ ಕೊಟ್ಟರೆ ಜಾಟ್ ಗುಜ್ಜರ್ಗೆ ಬೇಸರ, ದಲಿತ ಸಮುದಾಯ ಕೂಡ ಇದೆ. ಹೀಗಾಗಿ BJP ತುಂಬ ಅಳೆದು ತೂಗಿ ನಿರ್ಣಯವನ್ನು ತೆಗೆದುಕೊಳ್ಳಬಹುದು. ಮಹಿಳೆಯರಿಗೆ ಮುಖ್ಯಮಂತ್ರಿ, ಯಾಕಂದರೆ ರಾಜಸ್ಥಾನದಲ್ಲಿ ಮಹಿಳೆಯರ ಹೆಸರು ಕೇಳಿಬಂದಿತ್ತು. ವಸುಂಧರಾ ಅವರಿಗೆ ಕೊಡದೇ ಇದ್ದಾಗ ಬಹುತೇಕವಾಗಿ ದಿಲ್ಲಿಯಲ್ಲಿ ಆ ಸಾಧ್ಯತೆಗಳು ಜಾಸ್ತಿ ಅಂತ BJP ಮೂಲಗಳು ಹೇಳ್ತವೆ. ಬಟ್ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸರ್ಪ್ರೈಸನ್ನು ಎಸೆಯೋದರಲ್ಲಿ ಬಹಳ ನಿಸ್ಸೀಮರು. ಹೀಗಾಗಿ ಅಲ್ಲಿವರೆಗೆ ಕಾಯೋದು ಒಳ್ಳೆಯದು ಅಂತ ಅನಿಸುತ್ತೆ. ರೈಟ್, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ ಪ್ರಶಾಂತ್. ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.